ಕನ್ನಡ, ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೇನೂ ಇಲ್ಲ. ನನಗೂ ಅನ್ವಯಿಸಿದ್ರೆ, ನಮ್ಮ ಸ್ನೇಹಿತರಾದಂತಹ ಮಂಜುನಾಥ್ ಸರ್ ಅವರು ಕೂಡ ಅನ್ವಯಿಸಿದ್ರೆ, ಅವರು ಅಷ್ಟು ದೂರದಿಂದ ಕನ್ನಡ ನಾಡು ನುಡಿಯ ಬಗ್ಗೆ, ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ. ಅವರನ್ನು ನಾನು ಈ ವೇದಿಕೆಗೆ ಬರಮಾಡ್ಕೊಳ್ತೀನಿ. ದಯವಿಟ್ಟು ನಮ್ಮೆಲ್ಲರನ್ನ ಕೂತು ಈ ಕಾರ್ಯಕ್ರಮವನ್ನು ಕೂತು ಮಾತನಾಡಬೇಕು ಅಂತ ಹೇಳಿ ಹೇಳ್ಕೊಳ್ತೀನಿ. ಇಹುದಮಗೆ ಚಾವು ಕನ್ನಡದ ಒಲವು, ಕನ್ನಡದ ಬಲವು, ಮನೆ ಮನೆಗಳಲ್ಲಿ ಮನಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಕನ್ನಡವನ್ನುಳಿದೆನೆಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನ ಪೆತ್ತೆನ್ನ ತಾಯಿ, ಕನ್ನಡವೇ ಜನಜಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೇ ಎನಗಾಯಿತು ಕಣ್ಣು ಕಿವಿ ಬಾಯಿ ಎನ್ನುವಂತಹ ಬೆಂಗಲ್ ರಾಮರಾವ್ ರಾಯಿ ಕನ್ನಡದ ಮಾತುಗಳನ್ನು ನೆನೆಸ್ಕೊಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ದಿನ ಒಂದು ಸರಳ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಕ್ಕೆರೆಯಲ್ಲಿ ನೆರವೇರಿಸಿರುವುದು ನಿಜವೂ ಕೂಡ ಒಂದು ಸಂತೋಷ ತರುವಂತಹ ವಿಚಾರ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ನಮ್ಮ ನೆಚ್ಚಿನ ಪ್ರಾಂಶುಪಾಲರು, ಹಿರಿಯರು, ಗೌರವಾನ್ವಿತರು, ನಮಗೆಲ್ಲ ಸ್ಫೂರ್ತಿ ಮಾರ್ಗದರ್ಶನ ನೀಡುವಂತಹ ಬೈರೇಸ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಜೊತೆಗೆ ಈಗ ತಾನೇ ಉದ್ಘಾಟನೆ ಮಾಡಿದಂತಹ ಅರ್ಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಾನ್ಯ ಮಂಜುನಾಥ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀ ಕೆ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ನಮ್ಮ ಅರ್ಕೆರೆ ಹೋಬಳಿ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಮಕೃಷ್ಣ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ನಮ್ಮ ಸನ್ಮಿತ್ರರಾದಂಥ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಲೋಕೇಶ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಇಂಗ್ಲೀಷ್ ಉಪನ್ಯಾಸಕರಾದಂಥ ಕೆ ಚಂದ್ರಶೇಖರ್ ಸರ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಆತ್ಮೀಯ ಸ್ನೇಹಿತ, ಹಿರಿಯ ಅಣ್ಣನಂತಿರುವಂಥ ಅಜಿತ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಎಲ್ಲ ನನ್ನ ಸನ್ಮಿತ್ರರು, ಉಪನ್ಯಾಸಕ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಅವರಿಗೆ ಒಂದು ಗೌರವಪೂರ್ವವಾದಂಥ ನಮನಗಳನ್ನು ಸಲ್ಲಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿದ್ದೀರಿ, ನಿಮಗೂ ಕೂಡ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಕನ್ನಡ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಕನ್ನಡ ಸುಮಾರು 2500 ವರ್ಷಗಳ ಪ್ರಾಚೀನತೆ ಇದೆ. ಮೊಟ್ಟ ಮೊದಲು ದಾಖಲಾಗುವಂಥದ್ದು ತಮಿಳಿನ ಒಂದು ಮಹಾಕಾವ್ಯ, ಇಳಂಗವಡಿಗಳು ಬರೆದಂತಹ ತಮಿಳಿನ ಮಹಾಕಾವ್ಯ ಸಿಲಪದಿಗಾರಂ ಎನ್ನುವಂತಹ ಕ್ರಿಸ್ತಪೂರ್ವ 1.5 ಶತಮಾನದಲ್ಲಿ ದೊರೆದಂತಹ ಇಳಂಗವಡಿಗಳು ರಚಿಸಿದಂಥ ಸಿಲಪದಿಗಾರಂ ಎನ್ನುವಂತಹ ಮಹಾಕಾವ್ಯದಲ್ಲಿ ಕರ್ನಾಟಕ ಎನ್ನುವ ಪದ ಉಲ್ಲೇಖ ಇದೆ. ನಿಮಗೆಲ್ಲ ಗೊತ್ತಿರೋದು. ನಮಗೂ ತಮಿಳಿಗೂ 500 ವರ್ಷಗಳ ಅಂತರ ಅಷ್ಟೇ ಇರುವಂಥದ್ದು. ನಾವೇನು ಪಂಚದ್ರಾವಿಡ ಭಾಷೆಗಳು ಅಂತ ಏನು ಕರಿತೀವಿ, ತಮಿಳು, ಕನ್ನಡ, ತೆಲುಗು, ಮಲಯಾಳ, ತುಳು ಇವಕ್ಕಿಂತ ಮಿಗಿಲಾಗಿ ಹಿರಿಯ ಭಾಷೆ ತಮಿಳಿದೆ. ಅದರ ನಂತರ 500 ವರ್ಷಗಳ ನಂತರ ನಮ್ಮದು ಕನ್ನಡ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ರಿಸ್ತಪೂರ್ವ 3ನೇ ಶತಮಾನದ ರಚನೆಯಾದಂತಹ ಮಹಾಭಾರತ, ರಾಮಾಯಣ ನಿಮಗೆಲ್ಲ ಗೊತ್ತಿದೆ. ನಮ್ಮ ಮಹಾಕಾವ್ಯಗಳು ಕೂಡ ಕನ್ನಡದ ಉಲ್ಲೇಖ ಅಲ್ಲಿದೆ. ಇಷ್ಟಪುರ, ಮಹಿಷಮಂಡಲ, ಕಳ್ವಪ್ಪು ಎನ್ನುವಂಥ ನಮ್ಮ ಕನ್ನಡ ನಾಡಿನ ಪದಗಳು ಅಲ್ಲಿ ಇವೆ. ಆನಂತರ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ರಚನೆಯಾದಂಥ ಗತಾ ಸಪ್ತಸಹಿ ಅಂತ ನಿಮಗೆಲ್ಲ ಗೊತ್ತು, ಹಾಲರಾಜ ರಚಿಸಿರುವಂಥದ್ದು. ಅಲ್ಲಿ ಪೊಟ್ಟೆ, ತೀರ್ ಎನ್ನುವಂಥ ಕನ್ನಡ ಪದಗಳು ಅಲ್ಲಿ ದಾಖಲಾಗಿವೆ. ಆನಂತರ ಐಹೊಳೆ ಶಾಸನ ನಿಮಗೆಲ್ಲ ಗೊತ್ತು, ಬಾದಾಮಿ ಶಾಸನ ನಿಮಗೆಲ್ಲ ಗೊತ್ತು. ಅಲ್ಲಿ ಕೂಡ ನಮ್ಮ ಕನ್ನಡದ ಮಾತುಗಳು, ಕನ್ನಡದ ಪದಗಳು ಅಲ್ಲೂ ಕೂಡ ಉಲ್ಲೇಖ ಇದೆ. ಪ್ರೀತಿಯ ವಿದ್ಯಾರ್ಥಿಗಳು, ನಿಮಗೆಲ್ಲ ಗೊತ್ತು, ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತೇಳಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ರಚನೆಯಾದಂಥ ಕ್ರಿಸ್ತಪೂರ್ವ 450ನೇ ಅಲ್ಲಿ ರಚನೆಯಾದಂಥ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಿಂದ ಮಿಶ್ರಿತವಾಗಿರುವಂಥ ಕೆಲವು ಪದಗಳು ಕೂಡ ಅಲ್ಲಿದೆ. ಕುಲಬೋರಣ ಅಂತ ಕೆಲವು ಪದಗಳು ಅಲ್ಲಿವೆ, ಅದು ಕೂಡ ನಿಮಗೆಲ್ಲ ಗೊತ್ತು. ಆನಂತರ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಕಪ್ಪೆ ಅರಭಟ್ಟನ ಶಾಸನ ನಿಮಗೆಲ್ಲ ಗೊತ್ತು. ಒಬ್ಬ ರಾಜನ ವ್ಯಕ್ತಿತ್ವವನ್ನು ಹೇಳುತ್ತೆ.
ಒಬ್ಬ ರಾಜನ ವ್ಯಕ್ತಿತ್ವ ಹೇಳುವುದರ ಜೊತೆಗೆ ಇಡೀ ಕನ್ನಡ ನಾಡಿನ ರಾಜರ ಇತಿಹಾಸವನ್ನು ಅದು ಸಾರುತ್ತೆ. ಕಪ್ಪೆ ಅರಭಟನ ಶಾಸನ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ತೆರನಲ್ಲ. ಒಬ್ಬ ರಾಜನಾದವನು ಹೇಗಿರಬೇಕು? ಸಾಧುಗೆ ಸಾಧುವಾಗಿರಬೇಕು ಅಲ್ವಾ? ಅತಿಯಾಗಿ ಶಿಕ್ಷೆ ಕೊಡೋನಿಗೆ ಮತ್ತೆ ನಾವೇನು ಮಾಡಬೇಕು? ಮುಯ್ಯನ್ನು ತೀರಿಸ್ಕೊಳ್ಬೇಕಾಗುತ್ತೆ ಅಲ್ವಾ? ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯವಾಗಿರಬೇಕು. ಬಾಧಿಪ ಕಲಿಗಳಿಗೆ ಅಂದರೆ ಕಲಿಗಳಿಗೆ ಕಲಿಗಳಾಗಿ ಕೂಡ ಅವನು ಇರಬೇಕಾಗುತ್ತೆ. ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿರಬೇಕಾಗುತ್ತೆ. ಅಂತಹ ರಾಜನ ವ್ಯಕ್ತಿತ್ವವನ್ನು ಹೇಳುವಂಥದ್ದು ಕ್ರಿಸ್ತಪೂರ್ವ 7ನೇ ಶತಮಾನದ ರಚನೆಯಾದಂಥ ಕಪ್ಪೆ ಅರಭಟ ಶಾಸನ ಅಂತೇಳಿ. ನಿಮಗೆಲ್ಲ ಗೊತ್ತು, ಕನ್ನಡದ 8ನೇ ಶತಮಾನದಲ್ಲಿ ರಚನೆಯಾದಂಥ ಕನ್ನಡದ ಒಂದು ಉಪಲಬ್ಧ ಗದ್ಯ ಕೃತಿ ನಿಮಗೆಲ್ಲ ಗೊತ್ತು. ಕಾವ್ಯ ಕೃತಿ ಅಂತ ಕರಿತೀವಿ, ಅದನ್ನು ಅಲಂಕಾರ ಗ್ರಂಥ ಅಂತ ಕರಿತೀವಿ. ಯಾವುದು? ಅಮೋಘವರ್ಷ ನೃಪತುಂಗನ ಆಳ್ವಿಕೆಯಲ್ಲಿ ಕವಿ ಶ್ರೀವಿಜಯ ರಚನೆ ಮಾಡಿದಂಥ ಒಂದು ಕಾವ್ಯ. ವೆರಿ ಗುಡ್. ಕವಿರಾಜ ಮಾರ್ಗ. ಅಲ್ಲಿ ಚಪ್ಪಾಳೆ ಹೊಡಿರಿ, ಹೇಳಿದ್ರದಕ್ಕೆ ಎಲ್ಲ ನಾವು ಚಪ್ಪಾಳೆಯನ್ನು ಹೊಡಿಲೇಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಕನ್ನಡ ನಾಡಿನ ವರ್ಣನೆಯಲ್ಲಿ ಮಾಡ್ತಾರೆ. ಕನ್ನಡ ನಾಡಿನ ವರ್ಣನೆ ಜೊತೆಗೆ ಕನ್ನಡದ ಎಲ್ಲೆಯನ್ನು ಕೂಡ ಅಲ್ಲಿ ದಾಖಲು ಮಾಡ್ತಾರೆ. ಕನ್ನಡ ನಾಡು ಎಲ್ಲಿಂದ ಹಬ್ಬಿತು ಅಂತೇಳಿ. ಕಾವೇರಿಯಿಂದಮ ಗೋದಾವರಿವರೆಗಿಂತ ನಾಡಾದ ಕನ್ನಡದಳು ಭಾವಿಸಿದ ಜನಪದ ವಸುಧಾವಲಿಯ ಮೀನ ವಿಶೇಷ ಅಂತೇಳಿ ಕರೀತಾರೆ. ಅಂದರೆ ಕನ್ನಡ ನಾಡು ಎಲ್ಲಿಂದ ಎಲ್ಲಿಗೆ ಹಬ್ಬಿತು ಅಂತೇಳಿ. ಕಾವೇರಿಯಿಂದ ಗೋದಾವರಿಗೆ, ದಕ್ಷಿಣ ಭಾರತದ ನದಿಯಾದಂಥ ಕಾವೇರಿ ಮತ್ತು ಉತ್ತರ ಭಾರತದ ನದಿಯಾದಂಥ ಗೋದಾವರಿ, ಆ ನಾಡು ಹಬ್ಬಿತು ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಮತ್ತೆ ಅವನೇ ಮುಂದುವರಿಸ್ತಾ ಹೇಳ್ತಾನೆ, ಕನ್ನಡ ನಾಡಿನ ಜನರು ಚೆಲ್ವರ್ಕಳ್, ಸುಂದರರ್, ವೀರರ್, ಗುಣಿಗಳ್, ಅತ್ಯುಗ್ರರ್, ಸುಭಟರ್ಗಳ್, ಸುಪ್ರಭುಗಳ್, ಕುರಿತೋದಯಂ ಚದುರರ್, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತಾನೆ. ಅಂದರೆ ಕನ್ನಡ ನಾಡಿನ ಜನರು ವೀರರು, ಚೆಲ್ವರ್ಕಳು ಅಂದರೆ ಸುಂದರರು, ಜೊತೆಗೆ ಅಭಿಮಾನಿಗಳು, ಅತ್ಯುಗ್ರರು ಅಂತ ಕರೀತಾನೆ. ಉಗ್ರರಂದರೆ ಕೆಟ್ಟ ರೀತಿಯಲ್ಲಿ ನೋಡೋದಲ್ಲ, ಉಗ್ರರಂದರೆ ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆಗೇನಾದರೂ ತೊಂದರೆ ಆದರೆ ಏನು ಮಾಡ್ಬೇಕು? ನಾವು ಅದನ್ನು ವ್ಯಕ್ತಪಡಿಸ್ತೀವಿ. ಈಗ ಕಾವೇರಿ ಗಲಾಟೆಗಳು ಆಗ್ತದೆ. ಕಾವೇರಿ ಗಲಾಟೆಗಳು ಆಗ್ತಾಗ ಕಾವೇರಿ ತಮಿಳುನಾಡು ನೀರು ಬಿಡಿ ಅಂದಾಗ ಇದ್ರೆ ಥರ ನೀರು ಬಿಡೋಕ್ಕೆ ಸಾಧ್ಯ, ಇಲ್ಲದೆ ಹೋದ್ರೆ ನೀರು ಬಿಡೋಕ್ಕಾಗುತ್ತಾ? ಆಗಲ್ಲ. ಆಗೇನು ಮಾಡ್ತೀವಿ ನಾವು? ಪ್ರತಿಭಟನೆಗಳು ಮಾಡ್ತೀವಿ. ಹಂಗೆ ನಮ್ಮ ನೆಲ ಜಲ ನಾಡು ನುಡಿಗೆ ಏನಾದರೂ ತಂಟೆ ಬಂದರೆ ಏನು ಮಾಡ್ತೀವಿ ನಾವು? ಏನು ಮಾಡಬೇಕಾಗುತ್ತೆ? ಸ್ಫೋಟಿಸ್ಬೇಕಾಗುತ್ತೆ. ಈಗ ನಮ್ಮನೆ ಹೆಣ್ಣು ಮಕ್ಕಳುಗಳನ್ನು, ನಮ್ಮ ತಾಯಿ ತಂದೆಗಳನ್ನು ಮುಟ್ಟು ನಾವು ಸುಮ್ಮನೆ ಇರ್ತೀವ? ಏನು ಮಾಡ್ತೀವಿ ನಾವು? ಪ್ರತಿರೋಧಿಸ್ತೀವಿ. ಅಂಥ ಪ್ರತಿರೋಧಿಸುವ ಶಕ್ತಿಯನ್ನು ಆ ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯ ಕವಿ ದಾಖಲು ಪಡಿಸ್ತಾನೆ. ನಮ್ಮ ಮಿತ್ರರು ಹೇಳಿದ್ರು, ಒಡ್ಡರಾದನೆ ಅಂತ ಹೇಳಿದ್ರು. ಅದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ, ನಿಮಗೆಲ್ಲ ಗೊತ್ತು. ಆನಂತರ 10ನೇ ಶತಮಾನದಲ್ಲಿ ನಮ್ಮ ಸಾಹಿತ್ಯ ಪರಂಪರೆ ಕನ್ನಡದ ಶ್ರೀಮಂತಿಕೆಯಲ್ಲಿ ಪ್ರಾರಂಭ ಆಗುತ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಆದಿಕವಿ ಅಂತ ಕರಿತೀವಿ ಯಾರನ್ನ? ಪಂಪನನ್ನು ಅಲ್ವಾ? ಆತ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎನ್ನುವ ಮಹಾಕಾವ್ಯಗಳನ್ನು ರಚನೆ ಮಾಡಿದ್ರು. ಆ ಪಂಪ ಹೇಳ್ತಾನೆ, ಪಂಪ ನಮ್ಮ ಕನ್ನಡ ನಾಡನ್ನು ಏನು ಹೇಳ್ತಾರೆ? ತಿರುಳುಗನ್ನಡ ಅಂತ ಕರೀತಾನೆ. ತಿರುಳುಗನ್ನಡದಲ್ಲಿ ಹೇಳಿದೆನೋ ಅಂತೇಳಿ ಅಲ್ಲಿ ಅವನು ಒಂದು ಕವಿತೆಯನ್ನು, ಕಾವ್ಯವನ್ನು ಬರೀತಾನೆ ಕನ್ನಡ ನಾಡಿನ ಬಗ್ಗೆ. ಚಾಗದ ಭೋಗದ ಗೇಯದ ಗೊಟ್ಟಿಯಲ ಅಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರೇ ಮಾನಸರಂತರಾಗಿ ಪುಟ್ಟಲೇ ಪುಟ್ಟದೊಡಂ ಮರಿದುಂಬಿಯಾಗಿ ಮೇಳ್ಕೋಗಿಲಿಯಾಗಿ ಪುಟ್ಟುವುದು ವನವಾಸಿ ದೇಶೋಳು ಅಂತ ಕರೀತಾರೆ. ನಂದನದೋಳ್ ವನವಾಸಿ ದೇಶಮ್ಮ ಅಂತೇಳಿ. ವನವಾಸಿ ಅಂದರೆ ಬನವಾಸಿ ಅಂದರೆ ಕನ್ನಡ ನಾಡಿನಲ್ಲಿ, ಕನ್ನಡ ನಾಡು ಅಂದರೆ ಒಂದು ಶ್ರೀಮಂತಿಕೆವಾದಂಥ ನಾಡು. ಅಲ್ಲಿ ಗಾಯನ ಇದೆ, ಗೋಷ್ಠಿಗಳಿದೆ, ವಿಚಾರಗಳಿದೆ, ಚರ್ಚೆಗಳಿದೆ. ಈ ವಿಚಾರ ಇರುವಂಥ ಪ್ರದೇಶದಲ್ಲಿ, ಈ ಕನ್ನಡ ನಾಡಿನಲ್ಲಿ ಮನುಷ್ಯರಾಗಿ ಹುಟ್ಟೋದೇ ಒಂದು ಪುಣ್ಯ ಅಂತಾನೆ. ಮನುಷ್ಯರಾಗಿ ಹುಟ್ಟೋದಕ್ಕಿಂತ ಪರವಾಗಿದ್ರು ಕೂಡ ಇಲ್ಲಿ ಹುಟ್ಟೋದಾದರೆ ಹೇಗೆ ಹುಟ್ಟಬೇಕು ಅಂದರೆ ಮರಿದುಂಬಿಯಾಗಿ ಹುಟ್ಬೋದು ಅಂತಾನೆ. ಮನುಷ್ಯರಾಗಿ ಹುಟ್ಟೋರು ಪರವಾಗಿಲ್ಲ, ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ಹುಟ್ಟಬೇಕು ಅಂತೇಳಿ ಈ ಕನ್ನಡ ನಾಡಲ್ಲಿ ಅವನು ವರ್ಣನೆಯನ್ನು ಮಾಡ್ತಾನೆ. ಅಂತಹ ಚಾಕಚಕ್ತಿ ಇರುವಂಥ ಭಾಷೆ ಯಾವುದಪ್ಪ ಅಂದರೆ ನಮ್ಮ ಕನ್ನಡ ನಾಡಿನ ಕನ್ನಡದ ಭಾಷೆ, ಮಾತೃಭಾಷೆ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹೆತ್ತ ತಾಯಿ ಹೊತ್ತ ಭಾಷೆ ಸ್ವರ್ಗಕ್ಕಿಂತ ಮೇಲು ಅಂತೀವಿ. ಹಂಗೆ ಆ ಒಂದು ಪರಂಪರೆ ನಾವು ಕಾಣ್ತೀವಿ. ವಚನ ಸಾಹಿತ್ಯ ನಿಮಗೆಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಕನ್ನಡದಲ್ಲಿ ವಚನ ಸಾಹಿತ್ಯ ನಾವೇನು ಪ್ರಪಂಚದ ಏನು ಭಾಷೆಗಳು ಇಂಗ್ಲೀಷ್ನ ನಾವು ಒತ್ಕೊಂಬರಿಸ್ತಾ ಇದ್ದೀವಿ, ಗೊತ್ತಾಯ್ತಾ? ಇಂಗ್ಲೀಷು ಅಲ್ಲ, ಕನ್ನಡ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವಂಥ ಭಾಷೆ ಅಂದರೆ ಯಾವುದಂದರೆ ಫ್ರೆಂಚು.
ಫ್ರಾನ್ಸು, ಆನಂತರ ಸ್ಪ್ಯಾನಿಷ್, 3ನೇ ಭಾಷೆಯಾಗಿ ಇಂಗ್ಲೀಷ್ ಇದೆ ಅಲ್ವಾ, ಇರಲಿ. ಆನಂತರ ಅಷ್ಟು ಇಂಗ್ಲೀಷ್ ನಾವು ಓದ್ಕೊಂಬರುವಂಥ ಅವಶ್ಯಕತೆ ಇಲ್ಲ. ನಮ್ಮ ವಚನ ಸಾಹಿತ್ಯ ನೀವು ನೋಡಿದ್ರೆ ಗೊತ್ತಿರುತ್ತೆ. ಬಸವಣ್ಣ ಹೇಳುವಾಗೆ, ನಮ್ಮ ಸಂಸ್ಕೃತಿ ಹೇಳುವಾಗೆ ವಚನ ಸಾಹಿತ್ಯ ಗೊತ್ತಾ. ಅಲ್ಲಿ ಅಕ್ಕಮಹಾದೇವಿ ನೋಡಿ ಎಂಥ ಒಂದು ಅವಳು ಪ್ರಚೋದನೆ ನೀಡ್ತಾಳೆ, ಒಂದು ಹೋರಾಟವನ್ನು ಮಾಡ್ತಾಳೆ ಅಂತೇಳಿ. ಆ ಅಕ್ಕಮಹಾದೇವಿ ಕೌಶಿಕ ಎನ್ನುವಂಥ ಮಹಾರಾಜನ ಮದುವೆ ಆಗ್ತಾನೆ. ಕೌಶಿಕ ಮಹಾರಾಜ ಆಕೆಯ ಸೌಂದರ್ಯವನ್ನು ನೋಡಿ ಮಾತ್ರ ಮದುವೆ ಆಗಿರ್ತಾನೆ, ಗೊತ್ತಾಯ್ತಾ. ಆದರೆ ಅವಳ ಆಂತರಿಕ ಸೌಂದರ್ಯವನ್ನು ನೋಡಿರೋದಿಲ್ಲ ಅವಳು. ಆಕೆ ಏನು ಮಾಡ್ತಾಳೆ, ಕೌಶಿಕ ಮಹಾರಾಜ ಮದುವೆ ಆದಮೇಲೆ ಅವಳನ್ನ ಧಿಕ್ಕರಿಸ್ತಾಳೆ. ನನಗೆ ಈ ಲೌಕಿಕ ಗಂಡ ಬೇಡ, ನನಗೆ ಆಧ್ಯಾತ್ಮಿಕ ಗಂಡ ಬೇಕು. ಎಲ್ಲಿ ನನಗೆ ಪೂಜೆ ಪುನಸ್ಕಾರಕ್ಕೆ ನನ್ನ ಆಧ್ಯಾತ್ಮಿಕತೆಗೆ ಅವಕಾಶವಿಲ್ವೋ ಅಂಥ ಗಂಡ ನನಗೆ ಬೇಡ ಅಂತೇಳಿ 12ನೇ ಶತಮಾನದಲ್ಲಿ ಗಂಡನನ್ನು ವಿರೋಧಿಸ್ತಾಳೆ. ಈ ಸಾವ ಕೆಡುವ ಮನುಷ್ಯರನ್ನು ಅಂದರೆ ಗಂಡಸರನ್ನು ಮುರಿದು ಒಲೆಯೊಳಗೆ ತುರುಕು ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾಳೆ. ಅಂದರೆ ಈ ಸಾವನ್ನು ಬಯಸುವಂಥ, ಕೇಡನ್ನು ಬಯಸುವಂಥ ಈ ಗಂಡಸರು ಇದ್ರಲ್ಲ, ಈ ಪುರುಷ ಸಮಾಜವನ್ನು ಮುರಿದು ಒಲೆಯೊಳಗೆ ತುರುಕು ಅಂತೇಳಿ ಎಲ್ಲವನ್ನ ಬಿಡ್ತಾಳೆ ಅವಳು. ಕೂದಲು ಬಿಡ್ತಾಳೆ, ಬಟ್ಟೆನ ತಿಳಿಸ್ತಾಳೆ, ಬಿಟ್ಟು ಶಿವನನ್ನೇ ಚನ್ನಮಲ್ಲಿಕಾರ್ಜುನನ್ನೇ ಹುಡುಕೊಂಡು ಹೋಗ್ತಾಳೆ ಅವಳು. ಚನ್ನಮಲ್ಲಿಕಾರ್ಜುನ ನನ್ನ ಗಂಡ, ಇಡೀ ಪ್ರಕೃತಿಯನ್ನೇ ಅವಳು ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾಳೆ. ಅವಳು ಒಂದು ವಚನ ಇದೆ, ಚಿಲಿಮಿಲಿ ಅಂತೋಳುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಗಿರಿ ಗೌಹರಗಳಾಗಿರುವ ನವಿಲುಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸಮುದ್ರದ ನದಿಯ ತಡಿಯೊಳಗಾಡುವ ಹಂಸಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆಂದು ಹೇಳಿರೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ದೇವರನ್ನು ಹುಡುಕೊಂಡು ಹೋಗೋದು ಅಷ್ಟು ಸುಲಭವಲ್ಲ. ಅಂಥ ವಚನ ಸಾಹಿತ್ಯವನ್ನು ರಚನೆ ಮಾಡಿರೋದು ಪ್ರಪಂಚದ ಬೇರೆ ಯಾವ ಸಾಹಿತ್ಯದಲ್ಲೂ ಕೂಡ ಇಲ್ಲ. ಕನ್ನಡ ಸಾಹಿತ್ಯ ಕೂಡ ಅದೇನಾಗಿದೆ, ವಚನ ಸಾಹಿತ್ಯ ಇಂಗ್ಲೀಷ್ ಸಾಹಿತ್ಯಕ್ಕೆ ಭಾಷಾಂತರ ಆಗಿದೆ. ಸ್ಪೀಕಿಂಗ್ ಆಫ್ ಶಿವ ಅಂತೇಳಿ ಕನ್ನಡದ ವಚನವನ್ನು ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡೋದನ್ನು ನೋಡ್ತೀವಿ. ಅಂಥ ಹೆಗ್ಗಳಿಕೆ ಇರುವಂಥ ಭಾಷೆ ಯಾವುದು ಅಂದರೆ ನಮ್ಮ ಕನ್ನಡ ಭಾಷೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಗೊತ್ತು, ನಿಮಗೆ ಪುರಂದರದಾಸರು ಗೊತ್ತು, ಕನಕದಾಸರು ಗೊತ್ತು ಅಲ್ವಾ. ಪುರಂದರದಾಸರು ಏನು ಕರಿತೀವಿ ನಾವು, ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೀವಿ ಅಲ್ವಾ. ಅವರು ವೈಶ್ಯ ಜನಾಂಗದಲ್ಲಿ ಜನಿಸಿದಂಥವ್ರು, ನಿಮಗೆಲ್ಲ ಗೊತ್ತು. ಸಖತ್ ಅವರು ಕಂಜೂಸು ಅಂತಾರಲ್ಲ ಹಾಗೆ, ಅಂದರೆ ಅವರು ವ್ಯಾಪಾರ ವೃತ್ತಿಯಲ್ಲ ಇದ್ದಂಥವ್ರು. ಅವರು ಒಂದು ಪವಾಡ ನಡೀತೆ, ಆ ವ್ಯಾಪಾರವನ್ನು ಬಿಟ್ಟು ಕೀರ್ತನೆಗಳ ರಚನೆ ಮಾಡ್ತಾರೆ. ಯಾರು, ಪುರಂದರ ದಾಸರು. ಅವ್ರು ಹೇಳ್ತಾರೆ, ನಿಮಗೆಲ್ಲ ಗೊತ್ತು, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ನೋಡಿ ರಾಗಿ ಅನ್ನೋದಿದೆ, ನೀವು ರಾಗಿ ಮುದ್ದೆಯಲ್ಲಿ ಅದು ಬರ್ತದೆ ಪಾಠದಲ್ಲಿ. ನೀವು ಏನೋ ಭಿಕ್ಷೆ ಕೇಳಕ್ಕೆ ಬಂದಾಗ ಭಿಕ್ಷೆ ಹಾಕಿದಾಗ ಅವನೇನು ಹೇಳ್ತಾನೆ ನೋಡಿ, ಸುಮ್ಮನೆ ಯಾರು ಭಿಕ್ಷೆ ಹಾಕಿ ಹೋಗ್ಬಿಡಿ. ಈಗ ನಮ್ಮಲ್ಲಿ ಭಿಕ್ಷೆ ಬೇಡವರು ಅಥವಾ ಹಾಕೋರು ಇದ್ರೆ ಅವ್ರು ಸುಮ್ಮನೆ ಏನು ಪದಗಳು ಹೇಳ್ತಾ ಇರ್ತಾರೆ, ಕೀರ್ತನೆಗಳು ಹೇಳ್ತಾ ಇರ್ತಾರೆ ಗೊತ್ತಾ, ನೋಡಿರ್ತೀರಿ. ಹಾಗೆ ಕೀರ್ತನೆಗಳನ್ನ ಆಡೋ ಮೂಲಕ ನೀವು ಮನುಷ್ಯರಾಗಿ, ನೀವು ರಾಗಿ ಹಾಕೋದು ಮುಖ್ಯ ಅಲ್ಲ. ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ಮೊದಲು ನೀವೇನಾಗಿ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ಅನ್ನದಾನವ ಮಾಡುವರಾಗಿ ಮಾತಾಪಿತರನ್ನ ಸೇವಿಪರಾಗಿ, ಮಾತಾಪಿತರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ದಾನ ಧರ್ಮವ ಮಾಡುವರಾಗಿ ಅನುದಿನ ಭಜನೆಯ ಮಾಡುವರಾಗಿ ಅಂತ ಒಂದು ಮಾತನ್ನು ಕೊಡ್ತಾನೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಯಾರು, ಪುರಂದರ ದಾಸರು. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತಾರೆ. ರೊಕ್ಕ ಅಂದ್ರೇನು, ಹಣ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಕನಕದಾಸರು ನಿಮಗೆಲ್ಲ ಗೊತ್ತು, ಮೊನ್ನೆ ತಾನೇ ಕನಕದಾಸರ ಜಯಂತಿ ನೀವು ಆಚರಣೆ ಮಾಡಿದ್ರಲ್ವಾ. ಕುಲವೆಂದು ಒಡೆದಾಡಿದ್ರೆ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಗಳ ಕುಲವ ಪೇಳಿರಯ್ಯ ಅಂತೇಳಿದ್ರು ಅಲ್ವಾ. ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನಲೋ, ಅವ್ರ ಕೀರ್ತನೆ ನೋಡಿ, ಹೆಣ್ಣು ಮಣ್ಣು ಹೊನ್ನು ಮೂರು ನಿನ್ನದೇನಲೋ, ಅನ್ನದಿಂದ ಬರುವ ಕಾಮ ನಿನ್ನದೇನಲೋ, ಕರ್ಣದಿಂದ ಬರುವ ಘೋಷ ನಿನ್ನದೇನಲೋ, ನಿನ್ನ ಬಿಟ್ಟು ಕೋಪದೇಹ ನಿನ್ನದೇನಲೋ. ಇವತ್ತು ಯಾವುದು ನಮ್ದಲ್ಲ. ಭಗವದ್ಗೀತೆಯಲ್ಲಿ ಹೇಳ್ತಲ್ಲ, ಏನಂತ ಹೇಳ್ತೀರಿ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಜಂಜಾಟ ಮಾಡ್ತೀವಲ್ಲ ಪಾಪ ನಾವು, ಅಲ್ಲಿಗೆ ತಂದೆ ಇಲ್ಲಿಗೆ ತಂದೆ ಅಂತ ಎಲ್ಲಿನೂ ತಂದಿಲ್ಲ. ಭಗವದ್ಗೀತೆ ಹೇಳ್ತಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ನೀನೇನು ತಂದಿದ್ದೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀಯಾ, ತಗೊಂಡೋಗ್ತೀವ ಏನಾದರೂ, ಏನು ತಗೊಂಡೋಗಲ್ಲ. ಏನು ಕೊಡ್ಬೇಕಾದ್ರೆ ಈ ಸಮಾಜಿಗೆ ಕೊಡ್ತೀಯ ಅಂತೇಳಿ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀಯಾ. ಕೊನೆಗೆ ಮರಳಿ ಮಳ್ಳಿಗೆ ಅಂತ ಏನು ಕರಿತೀವಿ, ನಾವೆಲ್ಲ ಇಲ್ಲೇ ಇರಬೇಕಾದ ಸಂದರ್ಭಗಳು ಎದುರಾಗ್ತದೆ.
ಕರ್ನಾಟಕ ಭಾರತ ಕಥಾಮಂಜರಿ ಅಂತ ರಚನೆ ಮಾಡಿದ್ದಾರೆ. ಯಾರೋ ಕುಮಾರವ್ಯಾಸ ಗೊತ್ತಾ ನಿಮಗೆ? ಅಲ್ಲಿ ಅವರು ಈ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ನಮ್ಮ ತಾತವರೆಲ್ಲ ಬೆಳಗಾನ ಆಡೋರು, ಜೈಮಿನಿ ಭಾರತವನ್ನು ಆಡೋರು ಅಲ್ವಾ. ಒಂದಕ್ಷರನೂ ಓದದೆ ಹೋದರು, ಬೆಳಗಾನ ಕೀರ್ತನೆ ಆಡ್ತಾರೆ, ಜಾನಪದ ಗೀತೆಗಳನ್ನ ಆಡ್ತಾರೆ. ನಮ್ಮ ಶಿವಮೊಗ್ಗದಲ್ಲಿ ಸುಕ್ರಿ ಬೊಮ್ಮಮ್ಮ ಅಂತೇಳಿ ಬೆಳಗಾನ ಜನಪದ ಗೀತೆನ ಆಡ್ತಾರೆ. ಅಂಥ ಶಕ್ತಿ ಇರೋದು ಯಾವುದಕ್ಕೆ? ಕನ್ನಡಕ್ಕೆ. ಅವ್ರು ಹೇಳ್ತಾರೆ ಕುಮಾರವ್ಯಾಸರು. ಈ ಕುಮಾರವ್ಯಾಸ ಹೋದ್ರೆ ಯಾರಿಗೆ ಇಂಪಾರ್ಟೆಂಟು ಅಂತೇಳಿ, ಯಾರಿಗೆ ತಿಳಿಯುತ್ತೆ ಅಂತ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಅನ್ನುವಂಥ ಮಾತುಗಳನ್ನು ಅವನು ಅಲ್ಲಾಡ್ತಾನೆ. ಅಂಥ ಶ್ರೀಮಂತಿಕೆಯಾದಂಥ ಸಮೃದ್ಧವಾದಂಥ ಭಾಷೆ ಯಾವುದಂದರೆ ನಮ್ಮ ಕನ್ನಡ ಭಾಷೆ. ಸರ್ವಜ್ಞ ನಿಮಗೆಲ್ಲ ಗೊತ್ತು, ಸರ್ವಜ್ಞನು ಗರ್ವದಿಂದ ಆದವನೇ ಅಂತೇಳಿ. ಸರ್ವಜ್ಞ ಅಂದ್ರೆ ಏನಪ್ಪ? ಎಲ್ಲವನ್ನ ತಿಳಿದವ್ರಿಗೆ ಏನು ಕರಿತೀವಿ ನಾವು? ಸರ್ವಜ್ಞ. ಎಲ್ಲ ತಿಳ್ಕೊಳಕ್ಕಾಗುತ್ತಾ? ಎಲ್ಲ ತಿಳಿದಿದ್ದೀರಾ? ಇಲ್ಲ. ಎಲ್ಲ ಬಲ್ಲವರಿಲ್ಲ, ಎಲ್ಲ ಬಲ್ಲವರಿಲ್ಲ, ಬಲ್ಲಿದರಿದ್ದು ಬಲವಿಲ್ಲ ಅಂತಾರೆ. ಸಾಹಿತ್ಯ ಎಲ್ಲರಿಗಲ್ಲ ಅನ್ನುವಂಥ ಮಾತುಗಳನ್ನು ಅವನು ಸರ್ವಜ್ಞ ಹೇಳ್ತಾನೆ. ಅಂಥ ಶ್ರೀಮಂತಿಕೆ. ಗುರುವನ್ನೇ ದೈವ ಅಂತ ಹೇಳ್ತಾನೆ ಅವನು. ಗುರುವಿಂದ ಪುಣ್ಯ, ಗುರುವಿಂದ ಬಂಧುಗಳು, ಲೋಕಕ್ಕೆ ಗುರುವೇ ದೈವ ಅನ್ನುವಂಥ ಮಾತುಗಳನ್ನು ಯಾರೋ ಸರ್ವಜ್ಞ ಹೇಳ್ತಾನೆ. ಮತ್ತೆ ಮುಂದುವರಿತಾ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಶ್ರೀ ಗುರುವ, ಗುರುರಾಯ ಬಂಧನವ ಕಳಿವ ಅಂತೇಳಿ. ಅಂದರೆ ಗುರುವನನು ನಮ್ಮ ಎಲ್ಲ ಬಂಧನಗಳನ್ನು ಏನು ಮಾಡ್ತಾನೆ? ಕಳಿಸ್ತಾನೆ. ಅಂತಹ ಶ್ರೀಮಂತಿಕೆ ಆದಂಥ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಆ ನಂತರ ಗೊತ್ತು ನಿಮಗೆ ಕನ್ನಡದ ಪ್ರಾಚೀನತೆ ಜೊತೆಗೆ ನಿಮಗೆ ಹೊಸಕಾಲ ಪ್ರಾರಂಭ ಆಗ್ತದೆ. 18ನೇ ಶತಮಾನದಲ್ಲಿ ಹೊಸಕಾಲ ಪ್ರಾರಂಭ ಆಗ್ತದೆ. ಅಲ್ಲಿ ಏನೆಲ್ಲ ಆಯಿತು ಅಂತ ಗೊತ್ತು ನಿಮಗೆ? ಕರ್ನಾಟಕ ಹೇಗಾಯಿತು? ಕರ್ನಾಟಕವನ್ನು ಕಟ್ಟೋದಕ್ಕೆ ಎಷ್ಟೋ ಜನ ಓಡಾಡಿದ್ದಾರೆ. ಇಡೀ ಭಾರತ ಎಷ್ಟು ಪ್ರಾಂತ್ಯಗಳು ಹಬ್ಬಿತು? 4 ಪ್ರಾಂತ್ಯಗಳಾಗಿ ಹಬ್ಬಿತು ಅಲ್ವಾ? ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯ ಅಂತೇಳಿ. ಮೈಸೂರು ಅಂತಿತ್ತು ಆಗ, ಕರ್ನಾಟಕ ಅಂದಿರಲಿಲ್ಲ, ಮೈಸೂರು ಸರ್ಕಾರ ಅಂತಿತ್ತು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಹಲವಾರು ಹೋರಾಟನ ಮಾಡಿ ಕಾರ್ನಾಡ್ ಸದಾಶಿವರಾಯರು, ಅರ್ಡೇಕರ್ ಮಂಜಪ್ಪನವರು, ಹುಯಿಲಗೋಳ ನಾರಾಯಣರಾವರು ಗೊತ್ತಾ ನಿಮಗೆ? ಉದಯವಾಗಲಿ ಚೆಲುವ ಕನ್ನಡ ನಾಡು, ಆಲೂರು ವೆಂಕಟರಾಯರು, ಮುದವೀಡರು, ಇವರೆಲ್ಲ ಏನು ಮಾಡಿದರೆ ಕನ್ನಡಕ್ಕಾಗಿ ಹೋರಾಡಿದ್ದಾರೆ, ಕನ್ನಡವನ್ನು ಕಟ್ಟಿದ್ದಾರೆ. 1973ರಲ್ಲಿ ಕರ್ನಾಟಕ ಅಂತೇಳಿ ಅವರು ಮರುನಾಮಕರಣವನ್ನು ಮಾಡ್ತಾರೆ. ನವೆಂಬರ್ 1, 1973ರಲ್ಲಿ ಕರ್ನಾಟಕ ಅಂತೇಳಿ ಮರುನಾಮಕರಣವನ್ನು ಮಾಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಆ ಹೋರಾಟ ಇದೆಯಲ್ಲ, ಆ ಹೋರಾಟ ಭಾಳ ಮುಖ್ಯವಾದಂಥದ್ದು. ಮನೆ ಮನೆಗೆ ಹೋಗ್ತಾರೆ, ಭಿಕ್ಷೆನೇ ಬೇಡ್ತಾರೆ. ಸಾಂತರಸ ಅಂತೇಳಿ ಮನೆ ಮನೆಗೆ ಹೋಗಿ ಭಿಕ್ಷೆನೇ ಬೇಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕನ್ನಡ ನಾಡನ್ನು ಕಟ್ಟಿದ್ದಾರೆ. ತನು ಮನ ಧನವನ್ನು ಅರ್ಪಿಸಿ ಕನ್ನಡ ನಾಡು ಏನು ಮಾಡಿದರೆ? ಕಟ್ಟಿದ್ದಾರೆ. ಇವತ್ತೆಲ್ಲ ನಿಮ್ಗೆ ಗೊತ್ತೀಗ ನಾವು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯಕ್ಕೆ ಬಂದಿದೆ. 1915ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತ ಹುಡ್ಕೊಳ್ತು. ಅಲ್ಲಿಂದ ಇಲ್ಲಿವರೆಗೂ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೀತದೆ. ಗೊತ್ತಾಯ್ತಾ? ಒಂದು ಅವಕಾಶ ನಮಗೆ ದೊರಕಿದೆ. ಕನ್ನಡದ ತೇರು ಎಲ್ಲ ಜಿಲ್ಲೆಗಳಿಗೂ ಬರ್ತಿದೆ. ಆ ಕನ್ನಡವನ್ನು ಉಳಿಸಿ ಬೆಳೆಸಬೇಕಾದ ನಮ್ಮ ಕರ್ತವ್ಯವಾಗಿದೆ. ಮಂಡ್ಯ ಜಿಲ್ಲೆ ನೀವೆಲ್ಲ ಹೋಗಿ ಪಾಲ್ಗೊಳ್ಳಿ. ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ನಿಮಗಿದೆ. ಗೋಷ್ಠಿಗಳಿರ್ತವೆ, ಚರ್ಚಾಗೋಷ್ಠಿಗಳಿರ್ತವೆ, ಊಟ ಇರುತ್ತೆ, ಜೊತೆಗೆ ವಿಚಾರಗಳಿರುತ್ತೆ. 30 ವರ್ಷದ ನಂತರ 1994 ನಡೆದಿರುವಂಥದ್ದು, ಈಗ 30 ವರ್ಷಗಳ ನಂತರ ಒಂದು ಸಾಹಿತ್ಯ ಸಮ್ಮೇಳನ ನಡೀತದೆ. ಗೋರು ಚನ್ನಬಸಪ್ಪ ಅಂತೇಳಿ ಅವರ ಅಧ್ಯಕ್ಷತೆಯಲ್ಲಿ 3 ದಿನ ಕನ್ನಡ ನೃತ್ಯ ಅಲ್ವಾ? ನಮ್ಮ ಸರಿ ಹೇಳ್ದಂಗೆ ಕನ್ನಡ ಬರ್ರಿ ನಮ್ಮ ಸಂಗಡ, ಒಂದಾಗಿ ಕನ್ನಡಕ್ಕಾಗಿ ಮುಂದಾಗಿ. ಮಂಡ್ಯದಲ್ಲಿ ಹೇಳ್ಬೇಕಾಗಿಲ್ಲ, ಬನ್ನಿ ನಾವೆಲ್ಲ ಕನ್ನಡದಲ್ಲಿ ಹೋರಾಡ ಅಂತ ಬೇಕಾಗಿಲ್ಲ. ಅಂದರೆ ಇಡೀ ರಾಜ್ಯದಲ್ಲಿ ಕನ್ನಡವನ್ನು ಅತಿ ಹೆಚ್ಚು ಬಳಸುವಂಥ ಜಿಲ್ಲೆ ಯಾವುದು ಅಂದರೆ ಅದು ಮಂಡ್ಯ ಜಿಲ್ಲೆ. ಹೌದು ತಾನೆ? ನೋಡಿ, ಭಾಷೆ ಅನ್ನೋದು ಹೇಗೆ ಬದಲಾಗುತ್ತೆ ಅಂತೇಳಿ. ಪ್ರತಿ 15 ಕಿಲೋಮೀಟ್ರ್ ಭಾಷೆ ಚೇಂಜ್ ಆಗುತ್ತಂತೆ. ಮಳವಳ್ಳಿಗೋರು ಅಲ್ಲೊಂದು ಭಾಷೆ ಅಲ್ವ, ಹೋಗ್ ಜಾ ಬಾಗ್ ಜಾ ಅಂತಾನೆ ಅವನು ಮಳವಳ್ಳಿಯವರು. ಹೋಗುಮೆ ಬರುಮೆ ಅಂತಾರೆ ಮದ್ದೂರಿನವರು. ಚಾಮರಾಜನಗರ ಕೂಡ ಅಲ್ಲೊಂದು ಭಾಷೆ, ಇದ್ಯಾ ಕೂಡ ಕೂಸ ಹಿಂಗಾಡಿ ನೋಡಿ, ಆ ಕಡೆ ಭಾಷೆ ನೋಡಿ, ಇದ್ಯಾ ಕೂಡ ಕೂಸ ಹಿಂಗಾಡಿ ಅಂತಾರೆ. ಮೈಸೂರಿಗೆ ಹೋದ್ರೆ ಅಲ್ಲೊಂಥರ ಭಾಷೆ. ಹಾಸನಲ್ಲಿ ಅತಿಯಾಗಿ ಸ್ಪಷ್ಟವಾಗಿ ಮಾತಾಡುವಂಥ ಭಾಷೆ ಹಾಸನವರು. ಮಂಡ್ಯದಲ್ಲಿ ಹಾಸನ ಅನ್ಸಲ್ಲ, ಆಸನ ಅಂತಾರೆ, ಹಾಸನ ಅಂತಾರೆ.
ಹಾಸನ್ ಅನ್ನಲ್ಲ. ನಮ್ಮ ಮಂಡ್ಯದವರು ಸ್ವಲ್ಪ ಸಕಾರ ದೋಷ ಇದೆ, ಎಲ್ಲದಕ್ಕೂ ಒಂದೇ ಶಂಕರ ಅಂದರೆ ಸಂಕರ ಅಂತಾರೆ ಅಲ್ವಾ. ಸರಸ್ವತಿಗೂ ಅದೇ ಷಣ್ಮುಖನಿಗೂ ಅದೇ ಸಣ್ಮುಖ ಅಂತಾರೆ. ಇದು ಉಚ್ಚಾರಣೆ ಮಾಡಬೇಕು. ಪ್ರೊನೌನ್ಸಿಯೇಷನ್ ಇದೆಯಲ್ಲ ಭಾಳ ಮುಖ್ಯ. ಒಂದು ಕಾಂಪಿಟೇಷನ್ ಇಟ್ಟಿದ್ದಾರೆ ವಿದ್ಯಾರ್ಥಿಗಳೇ, ಕನ್ನಡ ಗೀತೆಗಳನ್ನು ಅಂದರೆ ಭಾವಗೀತೆಗಳನ್ನ ಆಡೋದಲ್ಲ, ಕನ್ನಡ ಗೀತೆಗಳ ಯಾರು ಓದ್ತಾರೆ ಸ್ಪಷ್ಟವಾಗಿ. ನಮ್ಮ ಮೇಷ್ಟ್ರುಗಳಿಗೆ ಓದಕ್ಕೆ ಬರಲ್ಲ ಕನ್ನಡವನ್ನು, ಇನ್ನು ನಮ್ಮ ಮಕ್ಕಳುಗಳು ಏನು ಕೊಡ್ತಾ ಗೊತ್ತಿಲ್ಲ. ಅಂದರೆ ಕನ್ನಡನ ಸ್ಪಷ್ಟವಾಗಿ ಓದಬೇಕು, ಮನ ತುಂಬಿ ಭಾವ ತುಂಬಿ ಕನ್ನಡವನ್ನು ಓದಿದ್ರೆ ಆ ಕನ್ನಡವನ್ನು ಸರ್ ಈ ಸಮ್ಮೇಳನದಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ ಸರ್, ಪ್ರೊಫೆಸರ್ ಕೃಷ್ಣೇಗೌಡರ ನೇತೃತ್ವದಲ್ಲಿ ಒಂದು ಅವಕಾಶವನ್ನು ಅವರು ಮಾಡಿದ್ದಾರೆ. ಯಾರು ಚೆನ್ನಾಗಿ ಓದ್ತಾರೆ ಕನ್ನಡದಲ್ಲಿ ಅವ್ರಿಗೆ 10,000 ಬಹುಮಾನ ಇದೆ. ರೆಕಾರ್ಡ್ ಮಾಡ್ತಾರೆ, ನಿಮ್ಮ ರೆಕಾರ್ಡ್ ಮಾಡೋದು ವಿಡಿಯೋ ನಿಮಗೆ ತೋರಿಸ್ತಾರೆ ಅಲ್ಲಿ, ಗೊತ್ತಾಯ್ತಾ. ಈಗೆಲ್ಲ ನಮ್ಮ PU ಮಕ್ಕಳುಗಳು ಕಂಠ ಏನಾದರೂ ಹೊಡೆದೋಗಿರ್ತದೆ, ಆಗಲ್ಲ. ಮಕ್ಕಳುಗಳು ಚಿಕ್ಕ ಮಕ್ಕಳು ಚೆನ್ನಾಗಿ ಆಡ್ತಾ ಇರ್ತಾರೆ, ಈ ಸರಿಗಮ ಪದೆಲ್ಲ ಚೆನ್ನಾಗಿ ಆಡ್ತಾ ಇರ್ತಾರೆ. ನೀವು ಪ್ರಯತ್ನ ಪಡಿ, ನೀವೇನೋ ಸೆಲೆಕ್ಟ್ ಆದರೆ 10 ಜನನ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಅರ್ಕೆರೆ ಕಾಲೇಜರು ಕೂಡ ಒಂದು ಬಹುಮಾನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಅಂಥ ಶ್ರೀಮಂತಿಕೆ ಇರುವಂಥ ಭಾಷೆ ನಮ್ಮ ಕನ್ನಡ. ಕನ್ನಡವನ್ನು ಕಟ್ಟೋಣ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ನಾವು ಹೇಳಬೇಕಾಗಿಲ್ಲ ಮಂಡ್ಯದವ್ರಿಗೆ ಕನ್ನಡವನ್ನು ಕಟ್ಟೋಣ ಅಂತೇಳಿ ಅಲ್ವಾ. ನಾವು ಯಾವಾಗಲೂ ಕೂಡ ನೋಡಿ, ಅರ್ಕೆರೆ ಅನ್ನೋದು ಒಂದು ಪುಣ್ಯಭೂಮಿ, ಸ್ವಾತಂತ್ರ್ಯ ಸೇನಾನಿಗಳು ಹೋರಾಡಿರುವಂಥದ್ದು. ಇಲ್ಲಿ ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ ಈ ಭೂಮಿಯಲ್ಲಿ, ಗೊತ್ತಾಯ್ತಾ. ಅಂಥ ಹೆಮ್ಮೆಯ ಭೂಮಿ ಈ ಅರ್ಕೆರೆ ಅನ್ನೋದು. ಭಾಳ ಶ್ರೀಮಂತವಾದ ಪ್ರದೇಶ. ನಮ್ಮ ಚಿನ್ಕುರುಳಿ ಇರೋದು ಯಾವುದು ಡ್ರೈ, ಅದು ಹೊಣ. ಇದು ಏನೋ ಗದ್ದೆ ಬಯಲು ಅಂತ ಕರಿತೀವಿ. ಅತಿ ಹೆಚ್ಚು ಶ್ರೀಮಂತಿಕೆ ಇರುವಂಥದ್ದು, ಅತಿ ಹೆಚ್ಚು ಹೋರಾಟಗಾರರನ್ನು ಕೊಟ್ಟಿರುವಂಥ ನೆಲ ಇದು ಅರ್ಕೆರೆ ಗ್ರಾಮ, ಆಯಿತಾ. ನೀವೆಲ್ಲ ಇಲ್ಲಿದ್ರಿ, ಈ ಅರ್ಕೆರೆ ಗ್ರಾಮದಲ್ಲಿ ಹುಟ್ಟಿದ್ರಿ ಅಂದರೆ ನಿಮ್ಮ ಜೀವನ ಪಾವನ. ಹಾಗೆ ಕನ್ನಡಕ್ಕೆ ಹಲವಾರು ಕವಿಗಳು ಕೊಡುಗೆ ನೀಡಿದ್ದಾರೆ ಪ್ರೀತಿಯ ವಿದ್ಯಾರ್ಥಿಗಳೇ. ಅದು ರಾಷ್ಟ್ರಕವಿ ಕುವೆಂಪು ನಿಮಗೆಲ್ಲ ಗೊತ್ತು ಅಲ್ವಾ. ರಾಷ್ಟ್ರಕವಿ ಕುವೆಂಪು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಲ್ವಾ. ಕನ್ನಡ ಒಂದು ಪಾಠ ಇದೆ, ಕನ್ನಡವೆಂಬುದು ಬರೀ ಹೆಸರೇ ಮಣ್ಣಿಗೆ. ಕನ್ನಡ ಅಂದರೆ ಶಕ್ತಿ ಕಣ, ದೇವಿ ಕಣ, ಚಂಡಿ ಕಣ, ಕಾವ ಕೊಲ್ಲುವ ಬಲದ ಛಲದ ಚಂಡಿ ಕಣ, ಸಿಡಿಲು ಕಣ, ಬೆಂಕಿ ಕಣ ಅಂತಾರೆ. ಕನ್ನಡದ ಬೆಂಕಿ ಅಂತಾರೆ ನೋಡಿ. ಅಂಥ ಸಂಸ್ಕೃತಿಯನ್ನು ಉಳ್ಳುವಂಥ ನಮ್ಮ ಕನ್ನಡ ನೋಡಿ. ಕನ್ನಡದಲ್ಲಿ ಕುವೆಂಪುರವರು ಒಂದು ಮಾತನ್ನು ಹೇಳ್ತಾರೆ, ಸಾಯೋ ತನಕ ಕೂಡ ಕನ್ನಡವನ್ನು ಉಳಿಸ್ಬೇಕು ಅಂತ ಹೇಳ್ತಾರೆ ಅವರು. ಯಮ ನಿಮಗೆಲ್ಲ ಗೊತ್ತಲ್ಲ, ನಾವು ಕೊನೆಯ ಸಂದರ್ಭದಲ್ಲಿ ಸಾಯುವಂಥ ಸಂದರ್ಭಕ್ಕೆ ಹೋಗ್ತೀವಲ್ಲ, ಆ ಯಮನನ್ನು ಪ್ರಶ್ನೆ ಮಾಡ್ತಾರೆ ಅವರು. ಯಮ ಬರ್ತಾನಲ್ಲಪ್ಪ ಹಗ್ಗ ಹಾಕೊಂಡು ಎಳ್ಕೊಂಡು ಹೋಗೋಕ್ಕೆ ಯಾತ್ರಲ್ಲೋ, ಆಗ ಕೇಳ್ತಾರಂತೆ, ಯಮ ನನ್ನ ಸಾವು ಇವತ್ತು ಆಗ್ತದೆ, ನೀನು ಸುಮ್ಮನೆ ಕರ ನಾನು ಬರೋಲ್ಲ, ನೀನು ಕನ್ನಡದಲ್ಲಿ ಕರೆದ್ರೆ ನಾನು ಹೋಗ್ತೀನಿ ಅಂತ ಸಾವು. ನೀನು ಕನ್ನಡದಲ್ಲಿ ಮಾತಾಡಿ ಬಾ ಅಂದರೆ ನಾನು ಬರ್ತೀನಿ ಹೊರತು, ನೀನು ಬೇರೆ ಭಾಷೆ ಬಿಟ್ರೆ ನಾನು ಬರೀಕೆ ಅಂದ್ಬಿಡ್ತೀನಿ ಅಂತಾರೆ. ಅಂತಹ ಕನ್ನಡದ ಬಗ್ಗೆ ಅಭಿಮಾನ ಇರುವಂಥದ್ರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ ಅಂತ ನೋಡಿ. ಹೆಂಗೆ ಅಲ್ವಾ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತೆ ಹರನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲೆಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಅನ್ನೋಂಥ ಮಾತುಗಳನ್ನು ಅವರು ನೀಡಿದ್ದಾರೆ. ಅಂಥ ಕುವೆಂಪುರವರ ಒಂದು ಸಾಹಿತ್ಯವನ್ನು ನಾವು ಓದ್ತಾ ಇದ್ದೀವಿ. ದ ರಾ ಬೇಂದ್ರೆ ನಿಮಗೆಲ್ಲ ಗೊತ್ತು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಭಾಳ ಬಡತನ ಅವ್ರಿಗೆ. ಅವರು ಮಾತೃಭಾಷೆ ಮರಾಠಿಲಿ ಇದ್ಕೊಂಡು ಎಷ್ಟು ಚೆನ್ನಾಗಿ ಅವರು ಕವಿತೆಯನ್ನು ಬರೀತಾರೆ. ಅವ್ರನ್ನ ಜಾನಪದ ಗಾರುಡಿಗ ಅಂತ ಕರೀತಾರೆ. ಅವ್ರನ್ನ ಇಂಗ್ಲೀಷ್ನಲ್ಲಿ ಫನ್ ಅಂತ ಕರೀತಾರೆ. ಶಬ್ದಗಳ ಜೊತೆ ಆಟ ಆಡ್ತಾರೆ ಅವರು, ಫನ್ ಅಂತಾರೆ ನೋಡಿ. ಸಾನೆಟ್ಗಳನ್ನು ಬರೆದಿದ್ದಾರೆ, ಗೊತ್ತಾಯ್ತಾ. ಅಷ್ಟು ಬಡತನ ನೋಡಿ. ಬಡತನಕ್ಕಿಂತ ಹೆಚ್ಚಾಗಿ ಒಬ್ಬ ಮಾನವೀಯತೆಯ ಗಣಿಯಾಗಿ ನಮ್ಮ ದ ರಾ ಬೇಂದ್ರೆಯವರು ನಮಗೆ ಕಾಣ್ತಾರೆ. ಅಲ್ಲಿ ಅವರು ಒಂದು 2 ಚಪ್ಪಲಿಗಳು ಕಿತ್ತೋಗ್ಬಿಟ್ಟಿರ್ತದೆ. ಒಂದು ಚಪ್ಪಲಿಯನ್ನು ಹೊಲಿಸ್ಕೊಳಕ್ಕೆ ಹೋಗ್ತಾರೆ ಅವರು. ಹೊಲಿಯುವಂಥ ಚಮ್ಮಾರರು ಅಂತ ಏನು ಕರಿತೀವಲ್ಲ, ಹೋದಾಗ ಚಪ್ಪಲಿನ ಅವರು ಬರಿಕಾಲು ನಿಲ್ಲಿಸ್ಬೇಕು ಅಂತೇಳಿ ಆ ಚಪ್ಪಲಿ ಹೊಲಿಯೋನು ಅವನ ಚಪ್ಪಲಿಗಳನ್ನು ಕೊಡ್ತಾರೆ, ನೀನು ಹಾಕೊಳ್ಳಿ ಸರ್ ಅಂತೇಳಿ. ಆ ಕೊಟ್ಟಾಗ ಅವರು ಆ ಚಪ್ಪಲಿಗಳನ್ನ ಹಾಕ್ಕೊಡ್ತಾನೆ. ನಾನೇನಾದರೂ ಪ್ರತಿಯಾಗಿ ಏನಾದರೂ ಕೊಡಬೇಕು ಅಂದಾಗ ಅವನೇನು ಮಾಡ್ತಾನೆ, ಆ ಚಪ್ಪಲಿ ಹೊಲಿಯೋ ಕಾಯಕ ಭಾಳ ಬಿಸಿಲಲ್ಲಿ ಹೊಲಿತಾ ಇದ್ದಾನೆ, ನನ್ನ ಚಪ್ಪಲಿಗಳು ಹೊಲಿತಾ ಇದ್ದಾನೆ, ಹಾಕೊಳ್ಳೋಕ್ಕೆ ನನ್ನ ಚಪ್ಪಲಿ ಕೊಟ್ಟಿದ್ದಾನೆ, ನಾನೇನು ಮಾಡಬೇಕು ಅಂದಾಗ ಅವ್ರ ಹತ್ರ ಕೊಡೆ ಇರುತ್ತೆ, ಆ ಕೊಡೆಯನ್ನು ಹಿಡಿತಾರೆ ಅವರು ಆ ಬಿಸಿಲಲ್ಲಿ. ಇದು ನಮ್ಮ ಕನ್ನಡದ
ನಿಜವಾದಂಥ ಸಂಸ್ಕೃತಿ. ಯಾರು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ತೀವಲ್ಲಪ್ಪ, ನಮ್ಮ ಸಂಸ್ಕೃತಿ ಅದೇ ತಾನೆ. ಯಾವುದು ನಮ್ಮ ಸಂಸ್ಕೃತಿ? 13ನೇ ಶತಮಾನದಲ್ಲಿ ಪ್ರೌಢ ಪ್ರತಾಪ ದೇವರ ಹೇಳ್ತಾನಲ್ಲಪ್ಪ, ಆ ಮಂತ್ರಿ ಒಂದು ಶಾಸನದಲ್ಲಿ ಹೇಳ್ತಾನೆ, ವಿದ್ಯಾಧರ ಒಬ್ಬ ಮಂತ್ರಿ ಏನಂತ ಹೇಳ್ತಾನೆ ಅಂದರೆ, ತಾಯಿ ತನ್ನ ಎದೆಹಾಲನ್ನು ಕುಡಿಸ್ಬೇಕಾದ್ರೆ ಮಗುವಿಗೆ ಏನಂತ ಹೇಳ್ತಾನೆ, ನೀನು ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ತೋಡಿಸು, ದೇವಾಲಯಗಳನ್ನು ನಿರ್ಮಿಸು, ಬಂಧನಕ್ಕೆ ಸಿಲುಕಿದ ಅನಾಥರನ್ನು ರಕ್ಷಿಸು ಅಂತಾನೆ. ತಾಯಿ ತನ್ನ ಎದೆಹಾಲು ಕುಡಿಸ್ಬೇಕಾದ್ರೆ ಮಗುವಿಗೆ, ನಾವಿವತ್ತು ಹೇಳ್ತೀವಿ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಏನೇನೋ ಆಗ್ತೀವಿ ಅಂತೀವಲ್ವ, ಹಂಗೆ ಮೊದಲು ಕೆರೆಯನ್ನು ಕಟ್ಸಪ್ಪ, ದೇವಾಲಯ ನಿರ್ಮಾಣ ಮಾಡಪ್ಪ, ರಕ್ಷಣೆ ಮಾಡು ಅನ್ನುವಂಥ ತಾಕತ್ತನ್ನು ಅವರು ಕೊಡ್ತಾರೆ. ಬಸವಣ್ಣ ನಿಮಗೆಲ್ಲ ಗೊತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಕಾಲದಲ್ಲಿ ಬಸವಣ್ಣ ನಮ್ಮ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಏನು ಅಂತ ತೋರಿಸ್ತಾನೆ. ಅವನು ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿ ಆಗಿರ್ತಾರೆ. ಆ ಮಹಾಮಂತ್ರಿ ಆಗ್ಬೇಕಾದ್ರೆ ಕಳ್ಳರು ಬಂದು ಎಲ್ಲ ಹಸುಗಳನ್ನು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಹಸುಗಳು ಏನು ಮಾಡ್ತಾರೆ, ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಬಂದು ಕೇಳ್ತಾನೆ, ಅಲ್ಲಿ ಒಬ್ಬ ಸೈನಿಕ, ಬಸವಣ್ಣರೇ ಎಲ್ಲ ಹಸುಗಳನ್ನು ಈ ಕಳ್ಳರು ಏನು ಮಾಡ್ತಾರೆ, ಹೊಡ್ಕೊಂಡು ಹೋಗ್ತಾವ್ರೆ, ಏನು ಮಾಡಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಕರುಗಳು ಎಲ್ಲಿವೆ ನೋಡ್ಕೊಬಾ ಅಂತಾರೆ. ಕರುಗಳನ್ನು, ಸ್ವಾಮಿಯಲ್ಲಿ ಕರುಗಳಿವೆ, ಹಸುಗಳನ್ನ ಹೊಡ್ಕೊಂಡು ಹೋಗೋರಲ್ವಾ, ತಾಯಿ ಹೊಡ್ಕೊಂಡು ಹೋಗ್ಬೇಕಾರೆ ಕರು ಏನು, ಕರುಗಳನ್ನು ಯಾರ ಜೊತೆ, ಹಸುವಿನ ಜೊತೆನೇ ಕಳಿಸು ಅಂತೇಳಿ. ಅಂಥ ಸಂಸ್ಕೃತಿ ನಮ್ಮದು, ಅಂಥ ಸಂಸ್ಕೃತಿ ಇರುವಂಥವು. ಇನ್ನೊಂದು ಮಗಳ ಮಾತೃತ್ವ ಅಂತ ನಾವು ಕೇಳಬೇಕು. ನೀವು ಮಗಳ ಮಾತೃತ್ವ, ತಂದೆಗೆ ಮಗಳು ಒಂದು ಸನ್ನಿವೇಶದಲ್ಲಿ ಅವಳು ಒಂದು ಧೀರೋದಾತ್ತವನ್ನು ಮೆರೀತಾಳೆ. ಯುರೋಪ್ನ ಒಂದು ಚಿಕ್ಕ ಪುಟ್ಟ ಕತೆ ಇದು. ಯುರೋಪ್ನಲ್ಲಿ ಜನಿಸಿದಂಥ ಕತೆ. ಆ ಕಥೆಯಲ್ಲಿ ಸಿಮೋನ್ ಅಂತೇಳಿ ಒಬ್ಬ ತಂದೆ, ಆ ತಂದೆ ಹಸಿವಾದಾಗ ಬ್ರೆಡ್ಡನ್ನು ಕದ್ದುಬಿಟ್ಟಿರ್ತಾನೆ. ಆ ಬ್ರೆಡ್ ಕದ್ದ ಅಂತೇಳಿ ಅವನ ಸೆರೆಮನೆ ವಾಸಕ್ಕೆ ಹಾಕಬೇಕು ಅಂತೇಳಿ ಅವನ ಸೆರೆಮನೆ ವಾಸಕ್ಕೆ ಹಾಕ್ಬಿಡ್ತಾರೆ, ಬ್ರೆಡ್ ಕದ್ದ ಅಂತೇಳಿ. ಬ್ರೆಡ್ ಎಲ್ಲ ಗೊತ್ತು ಪಾಪ, ಹಸುವಾದಾಗ ಏನು ಬೇಕಾದ್ರೂ ಮಾಡ್ಬೋದಲ್ವಾ, ಹಸುವನ್ನ ದಹ ತಿನ್ನಿಸಿಗೆ ಹಸಿವು ಎಲ್ಲವನ್ನೂ ಕಳಿಸ್ಕೊಡ್ತಾರೆ. ಆಫ್ಟರ್ ಆಲ್ ಅವ್ನು ಕದ್ದುದೇನೋ ಬ್ರೆಡ್ ಅಷ್ಟೇ. ಆ ಬ್ರೆಡ್ ಕದ್ದ ಅಂದ್ಬಿಟ್ಟು ಅವ್ರನ್ನ ಸೆರೆವಾಸಕ್ಕೆ ಹಾಕ್ತಾರೆ. ಏನಪ್ಪ ಶಿಕ್ಷೆ ಅಂದರೆ, ಅವನಿಗೇನು ಕೊಡೋಂಗಿಲ್ಲ, ಹಸುವಾದ್ರೂ ಏನು ನೀರು ಕೊಡೋಂಗಿಲ್ಲ, ಅವನು ಸಾವಲ್ಲೇ ಸಾಯಬೇಕು, ಏನು ಕೊಡೋಂಗಿಲ್ಲ ಅವನಿಗೆ. ಅಂಥ ಘೋರತರವಾದ ಶಿಕ್ಷೆಯನ್ನು ಕೊಡ್ತಾರೆ. ಅವಳಿಗೆ ಒಬ್ಬ ಪೆರೋ ಅಂತೇಳಿ ಒಂದು ಹೆಣ್ಮಗು ಇರ್ತಾಳೆ. ಅವಳಿಗೆ 5 ತಿಂಗಳಾಗಿರುತ್ತೆ ಮಗುವಾಗಿ. ತಂದೆನ ಜೈಲ್ಗೆ ಹಾಕಿದ್ದಾರೆ. ಹೇಗಾದರೂ ಮಾಡಿ ನನ್ನ ತಂದೆನ ಉಳಿಸ್ಕೋಬೇಕು. ಆ ಸಂದರ್ಭದಲ್ಲಿ ಏನು ಮಾಡಲಿ ಅಂದಾಗ ಆ ಸೆರೆಮನೆ ವಾಸದ ಅಧಿಕಾರಿ ಹತ್ರಕ್ಕೆ ಹೋಗಿ ನಮ್ಮ ತಂದೆ ನೋಡಬೇಕು ಅಂದಾಗ ಅವ್ರನ್ನ ಚೆಕ್ ಮಾಡ್ತಾರೆ. ಅವ್ರಿಗೆ ಪೆರೋ ಅನ್ನೋಂಥ ಹೆಣ್ಮಗುನ ಚೆಕ್ ಮಾಡ್ತಾರೆ. ನೀವೇನು ತೊಗೊಂಡು ಹೋಗಿಲ್ಲ, ತಂದೆಗೆ ಏನು ಕೊಡೋಂಗಿಲ್ಲ, ಒಂದು ತೊಟ್ಟು ನೀರನ್ನು ಕೊಡೋಂಗಿಲ್ಲ. ಚೆಕ್ ಮಾಡಿ ಆಕೆ ಜೈಲಿಗೆ ಕಳಿಸ್ತಾಳೆ. ತಂದೆ ನೋಡಿ ಭಾಳ ಮಂಬಲ ಮುರುಗ್ತಾಳೆ. ನಮಗೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸಿದ್ದಾರೆ, ಬೆಳೆಸಿದ್ದಾರೆ. ಈ ಕಠಿಣ ಪರಿಸ್ಥಿತಿಯಲ್ಲಿ ತಂದೆ ಹಸಿವನ್ನು ನನ್ನ ಕೆಲ ಹೋಗಲಾಡ್ಸೋಕ್ಕಾಗಲಿಲ್ವಲ್ಲ ಅನ್ನುವಂಥ ಕೊರಗು ಆಕೆಗಿರುತ್ತೆ. ಆ ಎಲ್ಲ ಕೊರಗನ್ನು ನೀಡಿ ಆಕೆ ಏನು ಮಾಡ್ತಾಳೆ, ಬಾಣ್ತಿಯಾಗಿರ್ತಾಳೆ. ತಂದೆಗೆ ತನ್ನ ಎದೆಹಾಲನ್ನು ಕುಡಿಸ್ತಾಳೆ. ಪ್ರತಿನಿತ್ಯ ಬರ್ತಾಳೆ, ಇದೇ ಕಾಯಕವನ್ನು ಅವಳು ಮಾಡ್ತಾಯಿರ್ತಾಳೆ. ತಂದೆನ ಉಳಿಸ್ಕೊಳ್ಬೇಕು ಅಂತೇಳಿ ಪ್ರತಿನಿತ್ಯ 6 ತಿಂಗಳಾಗುತ್ತೆ. ಈ ಜೈಲು ಅಧಿಕಾರಿಗಳಿಗೆ ಒಂಥರ ಪೀಕಲಾಟ ಆಗ್ತದೆ. ಈತ ಏನು ಸಾಯಲಿಲ್ವಲ್ಲ, ಒಂದು ತೊಟ್ಟು ಏನು ಕೂಡ ತಗೊಳ್ಳಂಗಿಲ್ಲ, ಅಷ್ಟು ಉಗ್ರತರವಾದ ಶಿಕ್ಷೆ ಕೊಟ್ಟಿದ್ದೀವಿ, ಆದರೂ ಇವನು ಬದುಕಿದನ್ನ ಹೇಗೆ ಅಂತೇಳಿ ಒಂದು ಅನುಮಾನ ಬರುತ್ತೆ. ಅನುಮಾನ ಬಂದಾಗ ಆಕೆಯನ್ನು ನೋಡಬೇಕು, ಚಲನವಲನ ನೋಡಬೇಕು ಅಂತೇಳಿ ಆಕೆಯನ್ನು ಪರೀಕ್ಷೆ ಮಾಡ್ತಾರೆ. ಹೋಗ್ತಾರೆ. ಇದು ಗೊತ್ತಾಗುತ್ತೆ, ಮಗಳು ತಂದೆಗೆ ಹಾಲನ್ನು ಕುಡಿಸ್ತಾ ಇದ್ದಾಳಲ್ಲ ಅಂತೇಳಿ. ಆ ಕಾಲದಲ್ಲಿ ನಾವು ಏನೋ ಒಂಥರ ವ್ಯಕ್ತಪಡಿಸ್ತೀವಿ, ಇದು ತಪ್ಪು ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ಒಂದೊಂದು ರೀತಿ ಒಂದೊಂದು ಮಾತಾಡ್ತಾರೆ. ಮತ್ತೆ ಅವಳನ್ನ ಜೈಲಿಗೆ ಹಾಕಬೇಕು ಅಂತಾರೆ. ಇದು ತೀರ್ಪು ನ್ಯಾಯಾಧೀಶರಿಗೆ ಹೋಗ್ತದೆ. ಅಲ್ಲಿ ಒಂದು ತೀರ್ಪಾಗುತ್ತೆ. ಆತ ಕದ್ದುದು, ಹಸಿವಿಗಾಗಿ ಕದ್ದುದು ಕೇವಲ ಬ್ರೆಡ್ ಅಷ್ಟೇ. ಈಕೆ ಮಾಡೋದೇನು ದೊಡ್ಡ ತಪ್ಪಲ್ಲ. ಅವಳು ಮಾಡೋದು ತನ್ನ ತಂದೆನ ಉಳಿಸ್ಕೋಬೇಕು ಅಂತೇಳಿ ತನ್ನ ಎದೆಯಲ್ಲಿ ಕುಡಿಸಿದಾಳೆ ಅಷ್ಟೇ. ಇದರಲ್ಲಿ ಮಾನವೀಯತೆ ಗುಣವನ್ನು ನಾವು ಕಾಣಬೇಕು. ಅಂಥ ಮಾನವೀಯತೆ ಗುಣ ಇರುವಂಥದ್ದು, ಅಂಥ ಹೆಣ್ಣಿನ ಸಂಸ್ಕೃತಿ ನಮ್ಮದಾಗಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಮುಂದಿನ ತಲೆಮಾರದಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಿ. ನಿಮ್ಮ ಜೀವನ ಸುಂದರವಾಗಿರಲಿ. ಜೊತೆಗೆ ಕನ್ನಡ ಹೇಳಿಕೆಗಳನ್ನ ನಾವು ಕೇಳಿದ್ದೀವಿ ಅಲ್ವಾ, ಕನ್ನಡಕ್ಕಾಗಿ ದುಡಿ ಇಲ್ಲವೇ ಮಡಿ,
ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಕನ್ನಡ ತಾಯಿ ನಮ್ಮನು ಕಾಯಿ, ಕನ್ನಡವೇ ದಿವ್ಯ ಕನ್ನಡವೇ ಭವ್ಯ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವಂಥ ಮಾತುಗಳನ್ನು ನಾವು ಹೇಳಬೇಕಾಗುತ್ತೆ. ಇರಲಿ ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯ ಅನ್ನೋದು ಅತ್ಯಂತ ಶ್ರೀಮಂತವಾದಂಥ ಭಾಷೆ, ಗೊತ್ತಾಯ್ತಾ? ಜನಪದ ನಿಮಗೆಲ್ಲ ಗೊತ್ತು, ಜನರು ಕಟ್ಟಿದ ಪದವೇ ಜನಪದ. ಬಾಯಿಂದ ಬಾಯಿಗೆ, ರೂಢಿಯಿಂದ ರೂಢಿಗೆ ಹಬ್ಬಿರುವ ಸಾಹಿತ್ಯ ಏನದು ಜನಪದ ಸಾಹಿತ್ಯ. ಜನಪದ ಗಾದೆಗಳಿವೆ, ಜನಪದ ಒಗಟುಗಳಿವೆ, ಜನಪದ ಲಾವಣಿಗಳಿವೆ, ಜನಪದ ಬೈಗುಳಗಳಿವೆ. ಇಡೀ ಸಾಹಿತ್ಯ ಒಂದು ಆದರೆ ಜನಪದನೇ ಒಂದು. ಜನವಾಣಿ ಬೇರು ಕವಿವಾಣಿ ಹೂ ಅನ್ನುವಂಥ ಮಾತನ್ನು ನಮ್ಮ ಯಾರೋ BMC ಅವರು ಹೇಳ್ತಾರೆ. ಅಂಥ ಜನಪದ ಹಾಡುಗಳನ್ನು ನೋಡಿದಿರಿ, ಮಲೆಮಹದೇಶ್ವರನ ಕಾವ್ಯ ನೋಡಿದಿರಿ, ಜುಂಜಪ್ಪನ ಕಾವ್ಯ, ಎಲ್ಲಮ್ಮನ ಕಾವ್ಯ, ಚುಂಚನಗಿರಿ ಭೈರವನ ಸಾಹಿತ್ಯವನ್ನು ನೀವೆಲ್ಲ ನೋಡಿದ್ದೀರಾ, ಓದಿದ್ದೀರಾ ಅಲ್ವಾ? ಹಾಗೆ ಗಾದೆಗಳು ಎಷ್ಟು ಚೆನ್ನಾಗಿದೆ ಗಾದೆಗಳು. ಅವನ್ಯಾರೋ ಸಾಯ್ತೀನಿ ಅಂತ 1000 ಕೋಳಿ ತಿಂದು ಮುತ್ತನಂಗಾದನ ಮುದಿಗಂಡ ಅಂತಾರೆ. ಸಾಯ್ತೀನಿ ಅಂತ 1000 ಕೋಳಿ ತಿಂದು ಮುತ್ತಿನಂಗಾದನನ್ನ ಮುದಿಗಂಡ. ಅವನಿಗೆ ಕೋಳಿ ಮೇಲೆ ಆಸೆ ಇರ್ತದೆ, ನಾನು ಸಾಯ್ತೀನಿ ಇವತ್ತೊಂದು ಕೋಳಿ ಕೂದಾಕ್ಬಿಡು ಅಂದಾಗ ಪ್ರತಿನಿತ್ಯ ಕೋಳಿ ತಿಂದು ಏನಾದ ಅವನು, ಏನಾದ ಸ್ಟ್ರಾಂಗ್ ಆದ, ಸಾಯಲಿಲ್ಲ ಅವನು. ಅಂಥ ಗಾದೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ರಚನೆಯಾಗಿದೆ. ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಒಗಟು ಭಾಳ ಪ್ರಚಲಿತಲಿದೆ. ಕೋಲುಬಾಗಿನ ಹಿಟ್ಟು ಕೋಳಿಬಾಡಿನ ಹೆಸರು. ಕೇಳಿಸ್ಕೋಬೇಕು. ಕೋಲುಬಾಗಿನ ಹಿಟ್ಟು ಕೋಳಿಬಾಡಿನ ಹೆಸರು. ಹೊಂಗೆ ನೆಳ್ಳು ತೊರೆ ಮಳ್ಳು ಸಗ್ಗ ಸುಳ್ಳು. ಕೋಲುಬಾಗಿನ ಹಿಟ್ಟು ಕೋಳಿಬಾಡಿನ ಹೆಸರು, ತೊರೆ ಮಳ್ಳು, ಹೊಂಗೆ ನೆಳ್ಳು, ಸಗ್ಗ ಸುಳ್ಳು. ಏನಪ್ಪ ಅಂದರೆ ಕೋಲುಬಾಗಿನ ಹಿಟ್ಟು ಅಂದರೆ ನಿಮಗೆಲ್ಲ ಗೊತ್ತು, ಹಿಟ್ಟು ಮಾಡ್ಬೇಕಾದ್ರೆ ಗೊತ್ತಿರುತ್ತೆ ನಿಮಗೆ. ಕೋಲುಬಾಗಿನ ಹಿಟ್ಟು ಅಂದರೆ ಆ ಹಿಟ್ಟು ಎಲ್ಲ ಮಿಕ್ಸಿ ಆ ಅಂಟ್ಕೊಂಡ್ಬಿಟ್ಟಿರ್ತಲ್ಲ ಕೋಲಿಗೆ, ಆ ಹಿಟ್ಟಿದೆ ಅದು ಭಾಳ ಏನಾಗಿರುತ್ತೆ, ಮೃದುವಾಗಿರ್ತದೆ. ಆ ಹಿಟ್ಟನ್ನು ಊಟ ಮಾಡಬೇಕಂತೆ. ಅದನ್ನು ಹೇಳ್ಕೊಂಡು ಏನಿರಬೇಕು ಮುದ್ದೆ ಜೊತೆಗೆ ಕೋಳಿಬಾಡಿನ ಹೆಸರು. ಯಾವ ಕೋಳಿ? ಬರಂ ಕೋಳಿ ಅಲ್ಲ, ಅದಾಯ್ತಾ, ನಾಟಿ ಕೋಳಿ ಅಲ್ವಾ? ಆ ಕೋಳಿನ ಸಾರನ್ನು ತಗೊಂಡು ಎಲ್ಲಿಗೋಗ್ಬೇಕು ಊಟ ಮಾಡೋಕ್ಕೆ? ತೊರೆ ಮಳ್ಳು. ತೊರೆ ಅಂದರೆ ಸ್ವಚ್ಛಂದವಾಗಿ ಹರಿತಾ ಇದೆಯಲ್ಲಪ್ಪ, ನೀರು ಸ್ವಚ್ಛಂದ ಹರಿತಾ ಇರೋ ಚಂದ. ಆ ತೊರೆ ಮಳ್ಳು ತಗೋ ಊಟ ಮಾಡಬೇಕಂತೆ. ಹೊಟ್ಟೆ ತುಂಬ ಊಟ ಮಾಡ್ಬೇಕು. ಏನು ಬೇಕೋ, ಏನಿರ್ಬೇಕು ಪಕ್ಕದಲ್ಲಿ? ವಿಶ್ರಾಂತಿ ಪಡ್ಕೊಳ್ಳೋಕೆ ಏನಿರಬೇಕು? ನೆಳ್ಳು. ಯಾವ ನೆಳ್ಳು? ಹೊಂಗೆ ನೆಳ್ಳು. ನೀವು ಹೊಟ್ಟೆ ತುಂಬ ಊಟ ಮಾಡುವ ನೀವು ಬರೋದೇ ನಿದ್ದೆ. ಸಗ್ಗ ಸುಳ್ಳು. ಸ್ವರ್ಗ ಎಲ್ಲೂ ಇಲ್ಲ, ಎಲ್ಲ ಇದೆ. ಎಲ್ಲಿದೆ? ಇಲ್ಲೇ ಇದೆ ಸ್ವರ್ಗ, ಇಲ್ಲೇ ಇದೆ ನರಕ ಅನ್ನೋ ಮಾತುಗಳನ್ನು ನಮ್ಮ ಮಂಡ್ಯದ ಭಾಷೆಯಲ್ಲಿ ನಾವು ಅದನ್ನು ಕಟ್ಕೊಳ್ತಾ ಇದ್ದೀವಿ. ಇರಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೆ ಒಂದು ಒಗಟಿಗೆ ಹೋಗ್ತಾ, ಹಾಕ್ಮಣೆ ನೂಕ್ಮಣೆ ಯಾಕ್ಮಣೆ ಅಂತ. ಹಾಕ್ಮಣೆ ನೂಕ್ಮಣೆ ಯಾಕ್ಮಣೆ. ಮೋಡಗಟ್ಟದೆ ಮೌರಾಗದೆ ಮಳೆ ಯಾಕೆ ಉಯ್ತಿಲ್ಲ. ಕರ ಕಟ್ಟದೆ ಹೊರುಲ್ಲಾಕದೆ ಹಸ ಯಾಕೆ ಮೇಯ್ತಿಲ್ಲ. ಮೋಡಗಟ್ಟದೆ ಮೌರಾಗದೆ, ಮೋಡ ಘನೀಕರಿಸಿದೆ, ಎಪ್ಪಾಗ್ಬಿಟ್ಟಿದೆ, ಕಪ್ಪಾಗ್ಬಿಟ್ಟಿದೆ. ಮಳೆ ಏನಾಗಬೇಕು? ಹುಯ್ಲೇಬೇಕು, ಆದರೆ ಮಳೆ ಹುಯ್ತೇ ಇಲ್ಲ. ಹಸು ಹಾಲನ್ನು ಕರೆದಿದೆ, ಕರುವನ್ನು ಕಟ್ಟಾಕಿದೆ, ಆ ಹಸಿನ ಮುಂದೆ ಹೊರುಲ್ಲನ್ನು ಹಾಕಿದ್ದೀವಿ, ಆದರೂ ಹಸ ಯಾಕೆ ಮೇಯ್ತಿಲ್ಲ ಅಂದಾಗ ಯಾಕಿದು ಹುಡ್ಕತ್ತು ಅಂದರೆ, ಹೊಸ್ದಾಗೆ ನಮ್ಮ ಅಳಿಯ ಮದುವೆ ಆದಾಗ ಮನೆಗೆ ಬರ್ತಾನಲ್ಲಪ್ಪ, ಮನೆಗೆ ಬಂದಾಗ ನೋಡ್ಕೊತಾರಲ್ಲ, ಹೊಸ್ದಾಗೆ ಎಳಿಮೆಯ ಮದುವೆ ಆದಾಗ ಬನ್ನಿ ಹೇಳಿ ಅಂದರೆ ಕುತ್ಕೊಳ್ಳಿ ಅಂತೇಳಿ ಭಾಳ ಪ್ರೀತಿಯಿಂದ ನಾವೇ ಮಣೆಯನ್ನು ಹಾಕ್ತೀವಿ. ಮಣೆ ಅಂದರೆ ಚೇರು ಅಂತ ಅಷ್ಟೇನಿಲ್ಲ, ಹಾಕ್ಮಣೆ ಹಾಕ್ತೀವಿ. ಹಾಕ್ಮಣೆ ಅಂದರೆ ಮಣೆನ ಹಾಕಿ ಏನು ಮಾಡ್ತೀವಿ ನಾವು? ಕೂರಿಸ್ತೀವಿ. ಇತ್ತ ನೋಡಬೇಕು, ಮಣೆನ ಹಾಕಿ ಏನು ಮಾಡ್ತೀವಿ ನಾವು? ಕೂರಿಸ್ತೀವಿ. ಹೊಸ್ದಾಗಿ ಎಳಿಮೆಯ ಬಂದಾಗ ಹಾಗೇನು ಮಾಡ್ತೀವಿ? ಅತ್ತೇನು ಮಾಡಿರ್ತಾಳೆ, ತಾಮ್ರ ಪಾತ್ರೆಯಲ್ಲಿ ಅಥವಾ ತಟ್ಟೆಯಲ್ಲಿ ಮಡಗಿ ಬಿಸಿ ಬಿಸಿ ಮುದ್ದೆ ಮಡಗಿ ಉಪ್ಸಾರು ಮಾಡಿ ಒಗ್ಗರಣೆ ಹಾಕಿ ಕಾಳು ಮಾಡಿ ಅಳಿ ಮೇಲಿಗೆ ಹಸುವಾಗ್ತಾ ಊಟ ಮಾಡ್ತಲ್ಲ.
ಯಾಕೆ ಊಟ ಮಾಡ್ತಿಲ್ಲ? ಅವನಿಗೆ ಬೆಣ್ಣೆ ಹಾಕಿಲ್ಲ, ಅದಕ್ಕೆ ಅವನು ಊಟ ಮಾಡ್ತಾನೆ. ಬೆಣ್ಣೆ ಹಾಕಿ ಹಾಕಿ ಅಭ್ಯಾಸ ಮಾಡಿಬಿಡ್ತಾಳೆ ಅತ್ತೆ. ಅದಕ್ಕೆ ಹಾಕ್ಮಣೆ ಹೊಸ್ದಾಗಿ ಎಳಿಮೆ ಬಂದಾಗ ಭಾಳ ಪ್ರೀತಿಯಿಂದ ನೋಡ್ಕೊತಾರೆ. ಆಮೇಲೆ ನೂಕ್ಮಣೆ ಅಂತಾರೆ. ಮದುವೆ ಆಗಿ 2 ಮಕ್ಕಳಾದ್ಮೇಲೆ ಅಳಿಮೆ ಬಂದ, ಮನೆಗೆ ಬಂದ, ನೋಡ್ಕೊಳ್ಳೋ ಸ್ಥಿತಿ. ಅಳಿಮೆ ಬಂದರೂ ಬರ್ತಾನೆ, ಚೇರ್ ಹಾಕಿ ಎಸಿತಾರೆ. ಹಾಕ್ಮಣೆ ಹೋಗಿ ನೂಕ್ಮಣೆ ಆಯಿತು. ಮೊಮ್ಮಗಳು ಮದುವೆ ಬಂದು, ಮೊಮ್ಮಕ್ಕಳು ಮದುವೆ ಬಂದು, ಅಳಿಮೆ ಬಂದ, ಮಣೆ ಹಾಕೋರಿಲ್ಲ, ಅವ್ನ ಗತಿ ಇಲ್ಲ. ಬರೋದು ಬಂದವನು ಎಲ್ಲ ಒಂದು ಮೂಲೆ ಕೂತ್ಕೊಂಡು ಹೋಗಲಿ, ಅವ್ನಿಗೆ ಯಾಕೆ ಮಣೆ ಅಂತೇಳಿ. ಅದಕ್ಕೆ ಹಾಕ್ಮಣೆ ನೂಕ್ಮಣೆ ಯಾಕ್ಮಣೆ ಅನ್ನುವಂಥ ಪರಿಸ್ಥಿತಿ ನಾವು ನೋಡ್ತೀವಿ. ಅಂಥ ಜನಪದ ಸಾಹಿತ್ಯ, ಜನಪದ ಕತೆ ಹೇಳಿ ನಾನು ಮುಗಿಸ್ತೀನಿ. ಜನಪದ ಕತೆ, ಒಬ್ಬ ಗುರು ಶಿಷ್ಯಂದಿರು, 4 ಜನ ಶಿಷ್ಯಂದಿರು ಗುರುನ ಹತ್ರ ಕಲಿತು ಸಕಲ ವಿದ್ಯಾ ಪಾರಂಗತರಾಗಿ 64 ವಿದ್ಯೆಗಳನ್ನು ಕಲಿತು ಗುರುವಿನ ಆಶೀರ್ವಾದವನ್ನು ಪಡೆದು 4 ಜನರು ಶಿಷ್ಯಂದಿರು. ಆ 4 ಜನ ಶಿಷ್ಯಂದಿರನ್ನು ಗುರುಗಳು ಕಳಿಸ್ಕೊಡ್ತಾರೆ. ನೋಡ್ರಪ್ಪ, ನೀವೆಲ್ಲ ಸಕಲ ವಿದ್ಯಾ ಪಾರಂಗತರಾಗಿದ್ದೀರಿ, ನೀವು ಹೋಗಿ ನಿಮ್ಮ ಊರುಗಳಿಗೆ ಹೋಗಿ ಏನು ಮಾಡಿ, ನೀವು ರಾಜ್ಯಭಾರವನ್ನು ಮಾಡಿ ಅಂತೇಳಿ ಹೇಳಿ ಕಳಿಸ್ತಾನೆ. 4 ಜನಕ್ಕೂ ಒಂದು ವಸ್ತುಗಳನ್ನು ಕೊಡ್ತಾನೆ, ಒಂದೊಂದು ವಸ್ತುಗಳನ್ನು ಕೊಡ್ತಾನೆ. ಒಬ್ಬನಿಗೆ ಚಾಪೆಯನ್ನು ಕೊಡ್ತಾನೆ, ಒಬ್ಬನಿಗೆ ಚಾಪೆ ಕೊಡ್ತಾನೆ. ಈ ಚಾಪೆ ಏನಪ್ಪ ಅಂದರೆ, ನೀನು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಹೋಗ್ಬೋದು ಈ ಚಾಪೆ ಮೇಲೆ, ಅಂಥ ಚಾಪೆ ಒಬ್ಬನಿಗೆ. ಇನ್ನೊಬ್ಬನಿಗೆ ಕನ್ನಡಿಯನ್ನು ಕೊಡ್ತಾರೆ. ನೋಡಪ್ಪ, ಈ ಕನ್ನಡಿಯಲ್ಲಿ ನೀನು ಇಡೀ ಜಗತ್ತಿನಲ್ಲಿ ಏನೇನು ನಡೀತಾ ಅದನ್ನು ನೀವೇನು ಮಾಡ್ಬೋದು, ನೋಡ್ಬೋದು ಅಂಥೇಳಿ ಕನ್ನಡಿಯನ್ನು ಕೊಡ್ತಾನೆ. ಇನ್ನೊಬ್ಬನಿಗೆ ಕೇಳಿಸ್ಕೋಬೇಕು, ಒಬ್ಬನಿಗೆ ಚಾಪೆ ಕೊಟ್ಟರು, ಇನ್ನೊಬ್ಬರಿಗೆ ಕನ್ನಡಿ ಕೊಟ್ಟರು, ಇನ್ನೊಬ್ಬರಿಗೆ ಸಂಜೀವಿನಿ ಕಡ್ಡಿ. ಸಂಜೀವಿನಿ ಕಡ್ಡಿ ಅಂದರೆ ಸತ್ತರವನ್ನು ಬದುಕಿಸುವಂತಹ ಒಂದು ಕಡ್ಡಿ, ಅದನ್ನು ಸಂಜೀವಿನಿ ಕಡ್ಡಿ ಅಂತ ಕರಿತೀವಿ. ಗೊತ್ತಾಯ್ತು? ಒಬ್ರಿಗೆ ಚಾಪೆ ಆಯಿತು, ಒಬ್ರಿಗೆ ಕನ್ನಡಿ ಆಯಿತು, ಇನ್ನೊಬ್ಬರಿಗೆ ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆ ಹಸುವಾದಾಗ, ನೀವು ಹಸುವಾದಾಗ ಏನು ಬೇಕಾದ್ರೂ ತಿನ್ಬೋದು ಅಂತ ಕೊಡುವಂಥ ಒಂದು ಪಾತ್ರೆಯನ್ನು ಕೊಡ್ತಾರೆ. ಆ ಪಾತ್ರೆಯನ್ನು ಎಲ್ಲ ತಗೊಂಡು 4 ಜನರು ಕನ್ನಡಿ, ಸಂಜೀವಿನಿ ಕಡ್ಡಿ, ಚಾಪೆ ಎಲ್ಲ ತಗೊಂಡು ಅವರಿಗೆ ಚಾಪೆ ಮೇಲೆ ಕೂತ್ಕೊಂಡು ಅವ್ರ ಊರಿಗೆ ಹೋಗ್ತಾಯಿದ್ದಾರೆ, ಪ್ರವಾಸ ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ಅಲ್ಲಿ ಹಸುವಾಗಿದೆ, ಅಲ್ಲಿ ಒಂದು ಊರಿನಲ್ಲಿ ಅವರು ಉಳ್ಕೊತಾರೆ, ತಂಗ್ತಾರೆ. ಅಕ್ಷಯ ಪಾತ್ರೆ ಇದೆಲ್ಲ ನೀವೆಲ್ಲ ತಗಪ್ಪ ಅಂತೇಳಿ ಅಕ್ಷಯ ಪಾತ್ರೆಯನ್ನು ಬೇಡ್ಕೊಂಡು ಅಲ್ಲಿ ಎಲ್ಲ ಆಹಾರ ಅವ್ರಿಗೆ ಸಿಗುತ್ತೆ. ಸ್ವಲ್ಪ ವಿಶ್ರಾಂತಿ ತೊಗೊಳ್ತಾ ಇರ್ತಾರೆ. ಆ ತೊಗೊಳ್ಬೇಕಾದ್ರೆ ಕನ್ನಡಿ ಇರುತ್ತಲ್ಲ ಒಬ್ಬಂತು, ನೋಡೋ ಇಲ್ಲೆಲ್ಲ ಏನಾಗಿದೆ, ಇಲ್ಲೊಬ್ಳು ರಾಣಿ ಅವಳೆ, ಇಲ್ಲಿ ಅವಳ ಸ್ಥಿತಿ ಏನಾಗಿದೆ ನೋಡೋ ಅಂದಾಗ ಆ ರಾಣಿಗೆ ಏನಾಗಿದೆ, ಹಾವು ಕಚ್ಚಿ ಸೊದೋಗ್ಬಿಟ್ಟಿದ್ದಾಳೆ ರಾಣಿ. ಹಾವು ಕಚ್ಚಿ ಸೊದೋಗ್ಬಿಟ್ಟು ಇನ್ನೇನೋ ಬೆಂಕಿ ಇಡಬೇಕು, ಅಲ್ಲಿಗೆ ಹೋಗ್ಬೇಕು ಅಂತೇಳಿ, ನಡ್ರೋ ರಾಣಿನ ಹೋಗಿ ಬದುಕ್ಸೋಣ, ಇಂಥದ್ದು ಸಂಜೀವಿನಿ ಕಡ್ಡಿ ಇದೆಯಲ್ಲ ನಡ್ರಿ ಹೋಗೋಣ ಅಂಥೇಳಿ ಸಾವನ್ನ ಹತ್ರಕ್ಕೆ ಹೋಗಿ ಆ ರಾಣಿಯನ್ನು ಬದುಕಿಸ್ತಾರೆ. ಈಗ ಖುಷಿಯಾಗ್ಬಿಡುತ್ತೆ ಅವ್ರು 4 ಜನಕ್ಕೂ. ಈ ರಾಣಿಯನ್ನು ಯಾರಾಗ ಮದುವೆ ಆಗ್ಬೇಕು, ನಾವು ರಾಣಿಯನ್ನು ಮದುವೆ ಭಾಳ ಸುಂದರವಾಗಿರ್ತಾಳೆ. ನನಗೆ ನಾನು ಆಗ್ತೀನಿ 4 ಜನ ಯಾರಿಗಂತ ಮದುವೆ ಮಾಡೋಕ್ಕಾಗುತ್ತೆ? ಇದೇನಾಗುತ್ತೆ, ವಿಕ್ರಮರಾಜನಂತಕ್ಕೆ ಹೋಗುತ್ತೆ. ವಿಕ್ರಮರಾಜನಂತಕ್ಕೆ ಹೋಗುತ್ತೆ, ಅದು ತೀರ್ಪು ಕೊಡ್ತಾರೆ. ಏನು ಕೊಡ್ತಾನೆ ಅವನು? ಇದು ಬುದ್ಧಿವಂತಿಗೆ ಒಂದು ಕತೆ. 4 ಜನ ಇದ್ರಪ್ಪ, ನಿಮಗೆಲ್ಲ 4 ಜನಕ್ಕೂ ಈ ಹುಡುಗಿನ ಕೊಡೋಕ್ಕಾಗಲ್ಲ, ಒಂದು ಉಪಾಯ ಮಾಡಿ, ನಿಮ್ಗೇನು ಬೇಕೋ ಆ ರಾಣಿಲಿ ಏನೇನು ಬೇಕೋ ಹೋಗಿ ಇಟ್ಕೊಳ್ಳಿ ಅಂದ್ಬಿಡ್ತಾನೆ ರಾಜ. ನಿಮ್ಗೇನು ಬೇಕೋ ಹೋಗಿ ಇಟ್ಕೊಳ್ಳಿ ಅಂತ. ಗೊತ್ತಿಲ್ಲ, ಒಬ್ಬ ಏನು ಮಾಡ್ದ, ತಲೆ ಹಿಡ್ಕೊಬಿಟ್ಟ. ಇನ್ನೊಬ್ಬ ಏನು ಮಾಡ್ದ, ಎದೆ ಹಿಡ್ಕೊಬಿಟ್ಟ. ಇನ್ನೊಬ್ಬ ಏನು ಮಾಡ್ದ, ಕಾಲು ಹಿಡ್ಕೊಬಿಟ್ಟ. ಇನ್ನೊಬ್ಬ ಏನು ಮಾಡ್ದ, ಕೈ ಹಿಡ್ಕೊಬಿಟ್ಟ. 4 ಜನ ಏನು ಮಾಡಿದ್ರು, 4 ಅಂಗಳನ್ನು ಇಟ್ಕೊಂಬಿಟ್ರು. ಒಬ್ಬ ಏನು ಮಾಡ್ದ, ತಲೆ ಹಿಡ್ಕೊಂಡಲ್ಲ, ತಲೆ ಹಿಡ್ಕೊಂಡು ತಂದೆ ಸಮಾನ. ತಾಯಿ ತಂದೆ ಏನು ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ನೀನು ತಂದೆ ಸಮಾನ, ನಿನಗೆ ಅವನು ಆಗಲ್ಲ. ಇನ್ನೊಬ್ಬ ಏನು ಮಾಡ್ದೆ, ಎದೆ ಹಿಡ್ಕೊಬಿಟ್ಟಿದ್ದಲ್ಲ ಅಲ್ವಾ, ಮಕ್ಕಳಿಗೆ ತಾಯಿ ಎದೆಯಲ್ಲಿ ಕೊಡಿಸಲ್ಲ, ಅದು ಮಗನ ಸಮಾನ, ನಿನಗೂ ಅವಳು ಒಪ್ಪಲ್ಲ. ಕಾಲು ಹಿಡ್ಕೊಬಿಟ್ಟಿದ್ದಲ್ಲ, ನಿನ್ನ ಕಾಲು ಹಿಡ್ಕೊಂಡು ಸೋದರನ ಸಮಾನ. ಕೈ ಹಿಡ್ಕೊಂಡಲ್ಲ, ಅವನಿಗೆ ಆ ಹುಡುಗಿ ಸಿಗುತ್ತೆ, ಮದುವೆ ಮಾಡ್ತಾರೆ. ಅಂತಹ ಜನಪದ ಕಥೆಗಳು ನಮ್ಮಲ್ಲಿ ಹಲವಾರು ಕಥೆಗಳು ಇವೆ.
ಅಂತ ಹೇಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಹಳ್ಳಿಯ ಹಾಡನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಬರ್ಕೊಂಬಂದಿದೆ, ಸುಮಾರಿದೆ, ಏನೋ ನಾನು ಹೇಳಕ್ಕೆ ಹೋಗಿಲ್ಲ, ಇರಲಿ, ಒಂದು 5 ನಿಮಿಷದಲ್ಲಿ ಮುಗೀತದೆ. ಹಾಂ, ಹಳ್ಳಿಯವರು ಬಲು ಒಳ್ಳೆಯವರು, ಪ್ಯಾಟಿಯರು ಬಲು ತೀಟಿಯರು ಅಂತಾರೆ. ಹಳ್ಳಿಯವರು ಬಲು ಒಳ್ಳೆಯವರು, ಪ್ಯಾಟಿಯರು ಬಲು ತೀಟಿಯರು ಅಂತೇಳಿ. ನಾವೆಲ್ಲ ಹಳ್ಳಿಯ ಪರಿಸರ ಇರುವಂಥವ್ರು. ಹಳ್ಳಿಯ ಒಂದು ಗೀತೆಯನ್ನು ಹಾಡಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲ ಕೇಳಿರ್ತೀರಾ, ಖುಷಿಪಡಿ. ಹಳ್ಳಿಗೋಗುವ ನಾವು ಹಳ್ಳಿಗೋಗುವ, ಭತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ, ಮುತ್ತುಗುದು ಮತ್ತ ಬರಸಿ ಮೆತ್ತಗೆ ಮೆತ್ತಗೆ ಕರೆದಾವೋ. ಹಳ್ಳಿಗೋಗುವ ನಾವು ಹಳ್ಳಿಗೋಗುವ, ಭತ್ತ ಬಿದಿರು ಬೆಳ್ಳಿ ಕಳ್ಳಿ ಬೆಳೆದು ನಿಂತಾವ, ಮುತ್ತುಗುದು ಮತ್ತ ಬರಸಿ ಮೆತ್ತಗೆ ಮೆತ್ತಗೆ ಕರೆದಾವೋ. ಹಳ್ಳ ಕೊಳ್ಳ ಹಾರೋದೆ ನಮಗೆ ಲಾಂಗ್ ಜಂಪು, ಹಳ್ಳ ಕೊಳ್ಳ ಹಾರೋದೆ ನಮಗೆ ಲಾಂಗ್ ಜಂಪು, ಬೇಲಿ ಗೀಲಿ ಹೆಗರೋದೆ ನಮಗೆ ಹೈ ಜಂಪು, ಬೇಲಿ ಗೀಲಿ ಹೆಗರೋದೆ ನಮಗೆ ಹೈ ಜಂಪು, ಕಬ್ಬುನ್ ಕಂತೆ ಎತ್ತೋದೆ ನಮಗೆ ವೆಯ್ಟ್ ಲಿಫ್ಟಿಂಗ್, ಕಬ್ಬುನ್ ಕಂತೆ ಎತ್ತೋದೆ ನಮಗೆ ವೆಯ್ಟ್ ಲಿಫ್ಟಿಂಗ್, ಎಮ್ಮೆ ಮೇಗಳ ಪಯಣ ನಮಗೆ ಕಾರ್ ಡ್ರೈವಿಂಗ್, ಎಮ್ಮೆ ಮೇಗಳ ಪಯಣ ನಮಗೆ ಕಾರ್ ಡ್ರೈವಿಂಗ್. ಹಳ್ಳಿಗೋಗುವ ನಾವು ಹಳ್ಳಿಗೋಗುವ, ಭತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ, ಮುತ್ತುಗುದು ಮತ್ತ ಬರಸಿ ಮೆತ್ತಗೆ ಮೆತ್ತಗೆ ಕರೆದಾವೋ. ಅಣ್ಣೆ ಕಲ್ಲು ಹಳ್ಗುಳಿ ಮನೆ ನಮಗೆ ಕೇರಂ ಬೋರ್ಡ್, ಅಣ್ಣೆ ಕಲ್ಲು ಹಳ್ಗುಳಿ ಮನೆ ನಮಗೆ ಕೇರಂ ಬೋರ್ಡ್, ಚಿನ್ನಿ ದಾಂಡು ಬುಗುರಿನ ನಮಗೆ ಲೇಟೆಸ್ಟ್ ಕ್ರಿಕೆಟ್, ಚಿನ್ನಿ ದಾಂಡು ಬುಗುರಿ ನಮಗೆ ಲೇಟೆಸ್ಟ್ ಕ್ರಿಕೆಟ್, ಜೌರೈನ ಪದವೇ ನಮಗೆ ಆರ್ಕೆಸ್ಟ್ರಾ, ಜೌರೈನ ಪದವೇ ನಮಗೆ ಆರ್ಕೆಸ್ಟ್ರಾ, ಜೋಗಿರೈನ ತಂಬುರಿ ನಮಗೆ ಲೇಟೆಸ್ಟ್ ಗಿಟಾರ್, ಜೋಗಿರೈನ ತಂಬುರಿ ನಮಗೆ ಲೇಟೆಸ್ಟ್ ಗಿಟಾರ್. ಹಳ್ಳಿಗೋಗುವ ನಾವು ಹಳ್ಳಿಗೋಗುವ, ಭತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ, ಮುತ್ತುಗುದು ಮತ್ತ ಬರಸಿ ಮೆತ್ತಗೆ ಮೆತ್ತಗೆ ಕರೆದಾವೋ. ಅಡಿಗೆ ತೊಗಟಲ್ಲಿ ಕಿರೀಟ ಮಾಡ್ಕೊಂಡು ಆಹಾ, ಅಡಿಕೆ ತೊಗಟಲ್ಲಿ ಕಿರೀಟ ಮಾಡ್ಕೊಂಡು ಆಹಾ, ತೆಂಗಿನ ಗರಿಯಲ್ಲಿ ವಾಚ್ ಕಟ್ಕೊಂಡು ಓಹೋ, ತೆಂಗಿನ ಗರಿಯಲ್ಲಿ ವಾಚ್ ಕಟ್ಕೊಂಡು ಓಹೋ, ಸೋರೆ ಬುಂಡೆಲ್ ದೋಣಿ ಮಾಡ್ಕೊಂಡು, ಸೋರೆ ಬುಂಡೆಲ್ ದೋಣಿ ಮಾಡ್ಕೊಂಡು, ಬೊಂಬಾಯಿ ಬೀಚ್ ಅಂತ ನಮ್ಮ ಅರ್ಕೆರೆ ಕೆರೆ ಒಳಗೆ ಪ್ರಪಂಚ ನೋಡವ, ಬೊಂಬಾಯಿ ಬೀಚ್ ಅಂತ ನಮ್ಮ ಅರ್ಕೆರೆ ಕೆರೆ ಒಳಗಡೆ ಪ್ರಪಂಚ ನೋಡವ. ಹಳ್ಳಿಗೋಗುವ ನಾವು ಹಳ್ಳಿಗೋಗುವ, ಭತ್ತ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ, ಮುತ್ತುಗುದು ಮತ್ತ ಬರಸಿ ಮೆತ್ತಗೆ ಮೆತ್ತಗೆ ಕರೆದಾವೋ. ಎಷ್ಟು ಚೆನ್ನಾಗಿ ನನ್ನ ಮಾತು ಕೇಳಿದ್ರು. ನಿಮಗೆಲ್ಲ ನಿಮ್ಮ ಕಿವಿಗಳಿಗೆ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು.